ಕೇಳಿದ್ದ ವಾಣಿಯನ್ನು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನ ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದಂತ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. May the Lord bless the reading of the portion of the scripture. ಓದಿದಂತ ಈ ದೇವರ ವಾಕ್ಯದ ಭಾಗವನ್ನ ದೇವರು ಆಶೀರ್ವದಿಸಲಿ. We briefly considered the chapter 2 and 3. ನಾವು ಬಹಳ ಸಂಕ್ಷಿಪ್ತವಾಗಿ 2ನೇ ಮತ್ತು 3ನೇ ಅಧ್ಯಾಯವನ್ನ ನೋಡ್ತಾ ಬಂದೆವು. We were actually comparing with the 7 churches in the Asia Minor. ಏಷ್ಯಾ ಮೈನರ್ ಅಥವಾ ತುರ್ಕಿಸ್ತಾನದಲ್ಲಿ ಇರುವಂತಹ 7 ಸಭೆಗಳನ್ನ ನಾವು ಒಂದಕ್ಕೊಂದು ಹೋಲಿಕೆ ಮಾಡಿ ಕಲಿಯುತ್ತಾ ಬಂದೆವು. If you take one chapter, it will take a long time. ಒಂದೊಂದು ಸಭೆಯನ್ನ ನಾವು ಕಲಿತಾ ಹೋದ್ರೆ ಬಹಳ ಸಮಯ ಹಿಡಿಯುತ್ತದೆ. But the comparative study also enlightens a lot of truths. ಆದ್ರೆ ಈ ರೀತಿ ಹೋಲಿಸಿ ಮಾಡುವಂತಹ ಅಧ್ಯಯನವು ಕೂಡ ನಮಗೆ ಅನೇಕ ಸತ್ಯತೆಗಳನ್ನ ನಮ್ಮ ಬೆಳಕಿಗೆ ತರುತ್ತದೆ. We are seeing that out of 7 churches, 2 churches, there is no problem with the Satan. ನಾವು ನೋಡ್ತಾ ಬಂದು 2 ಸಭೆಗಳು 7 ಸಭೆಗಳಲ್ಲಿ ಆ 2 ಸಭೆಗಳಿಗೆ ಸೈತಾನನಿಂದ ಯಾವುದೇ ಒಂದು ತೊಂದರೆ ಇರಲಿಲ್ಲ. Maximum problem coming from Satan when we are spiritual. ಯಾವಾಗ ನಾವು ಆತ್ಮಿಕವಾಗಿರ್ತೇವೋ ಸೈತಾನನು ಹೆಚ್ಚಾಗಿ ನಮಗೆ ತೊಂದರೆ ಕೊಡ್ತಾನೆ. See, look at the Philadelphia church, best church, but they have a lot of problem from Satan. ಫಿಲಡೆಲ್ಫಿಯಾ ಸಭೆ ಅದು ಬಹಳ ಅತ್ಯುತ್ತಮವಾದಂತಹ ಸಭೆ, ಆದರೆ ಅವರಿಗೆ ಅನೇಕ ತೊಂದರೆಗಳಿತ್ತು. Smyrna church is a suffering church. They are suffering for the Lord, and they are also facing problems. ಸ್ಮಿರ್ನಾ ಸಭೆ ನಾವು ನೋಡ್ತಾ ಬರುವಾಗ ಹಿಂಸೆಗೊಳಪಟ್ಟಂತಹ ಸಭೆ, ಕರ್ತನಿಗಾಗಿ ಹಿಂಸೆಗೊಳಪಡುವಂತದ್ದು, ಅಲ್ಲಿಯೂ ಕೂಡ ಅನೇಕ ತೊಂದರೆಗಳಿದ್ದವು. So when problem comes, don't think that God is not happy. Instead, God is happy when, but Satan is not happy. ನಮ್ಮ ಕ್ರಿಸ್ತಿಯ ಜೀವಿತಗಳಲ್ಲೂ ಕೂಡ ಆತ್ಮಿಕ ಜೀವಿತದಲ್ಲಿ ಕೂಡ ತೊಂದರೆಗಳು ಬರುವಾಗ ನಾವೆಂದೂ ಕೂಡ ದೇವರು ಆತನು ಸಂತುಷ್ಟನಾಗಿಲ್ಲ ಅಥವಾ ಅವನಿಗೆ ಸಮಾಧಾನವಾಗ್ತಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ದೇವರು ಬಹಳ ಸಂತೋಷವುಳ್ಳವನಾಗಿದ್ದಾನೆ. ಸಂತೋಷವಿಲ್ಲದೆ ಇರುವಂತವನು ಸೈತಾನ. As I told you, I am a teacher. So normally teacher, they evaluate the students' progress card. The progress cards they. ನಾನು ನಿಮ್ಗೆ ಹೇಳ್ತಾ ಬಂದ ಹಾಗೆ ನಾನು ಒಬ್ಬ ಉಪಾಧ್ಯಾಯನು. ಹಾಗಾಗಿ ಉಪಾಧ್ಯಾಯರು ಮಕ್ಕಳ ಒಂದು ಪ್ರಗತಿ ಪಟ್ಟಿಯನ್ನ ಅವರು ನೋಡ್ತಾ ಬರ್ತಾರೆ, ಮೌಲ್ಯೀಕರಿಸ್ತಾರೆ. In the progress card the teachers write good, excellent, satisfactory, like that. ಆ ಪ್ರಗತಿ ಪಟ್ಟಿಯಲ್ಲಿ ಆ ಪುಸ್ತಕದಲ್ಲಿ ಅವರು ಬರೀತಾರೆ ಬಹಳ ಉತ್ತಮ, ಅತ್ಯುತ್ತಮ, ತುಂಬಾ ಚೆನ್ನಾಗಿದೆ. So I was trying to evaluate these 7 churches. Which is the best church? What is the evaluation? How it looks like? ಆ ರೀತಿಯಲ್ಲಿ ನಾನು ಕೂಡ ಈ 7 ಸಭೆಗಳನ್ನ ಒಂದು ದಿವಸ ಮೌಲ್ಯೀಕರಿಸ್ತಾ ಬಂದೆ. ಯಾವುದು ಅತಿ ಉತ್ತಮವಾದಂತಹ ಸಭೆ ಎಂಬುದಾಗಿ. If you evaluate the church at Ephesus, how you can see? ಒಂದು ವೇಳೆ ಎಫೆಸ ಸಭೆಯನ್ನ ಮೌಲ್ಯೀಕರಿಸುವಾಗ ಯಾವ ರೀತಿ ನಾವು ಕಾಣ್ತದೆ? It's a good church, no problem. ಅದು ಒಂದು ಒಳ್ಳೆ ಸಭೆಯೇ, ಯಾವ ತೊಂದರೆ ಇಲ್ಲ. But there is a scope of improvement. ಅವರಿಗೆ ಒಂದು ತಮ್ಮನ್ನ ಸರಿಪಡಿಸಿಕೊಳ್ಳುವಂತ ಒಂದು ಅವಕಾಶ ಅವ್ರಿಗೆ ಇದೆ. What is the problem there? The lost the first. ಅಲ್ಲಿ ಇದ್ದಂತ ತೊಂದರೆ ಯಾವ್ದು ಎಂಬುದಾಗಿರುವಾಗ ಮೊದಲನೇ ಪ್ರೀತಿಯನ್ನು ಬಿಟ್ಟಿದ್ರು. So we can see that is the report. We can say there is a scope of improvement. ಅಲ್ಲಿ ಅದನ್ನು ನೋಡುವಾಗ ನಾವು ಹೇಳ್ಬೋದು ಏನಂದ್ರೆ ಅವರಿಗೆ ಅದನ್ನ ಸರಿಪಡಿಸಿಕೊಳ್ಳುವಂತ ಅಥವಾ ಉತ್ತಮ ಮಾಡಿಕೊಳ್ಳುವಂತ ಅವಕಾಶ ಉಂಟು. The Smyrna church, if I write a comment about it, I said very good, well and good and faithful servant. ಸ್ಮಿರ್ನಾ ಸಭೆಯ ಬಗ್ಗೆ ಬರೆಯುವಾಗ ನಾನು ಬರೆದಂತ ಮಾತುಗಳೇನೆಂದು ನೋಡುವಾಗ ಒಳ್ಳೆಯ ಹಾಡು, ನಂಬಿಗಸ್ತನಾದ ಧನ್ಯವಾದ ಹಾಡು ಎಂಬುದಾಗಿ. Pergamum church, I will report like this. ಪರ್ಗಮ ಸಭೆಗೆ ಬರುವಾಗ ನಾನು ಈ ರೀತಿ ಬರೀತೇನೆ. Not up to the mark. ಅದು ನಾವು ಅಪೇಕ್ಷಿಸಿದಂತ ಮಟ್ಟಕ್ಕೆ ಇಲ್ಲ. Not satisfactory. ಅದರಲ್ಲಿ ಯಾವ ಒಂದು ನಮಗೆ ಸಂತುಷ್ಟಿ ಇಲ್ಲ. Because they merge with they are merged with the world. They married with the world. ಅವರು ಲೋಕಕ್ಕೆ ಮದುವೆಯಾಗಿದಂತವರಾಗಿ ಲೋಕದೊಂದಿಗೆ ಜೋಡಾಗಿದ್ದಾರೆ. The Thyatira church, what we write? ತಿರುವತ್ತೈದರ ಸಭೆ ಕುರಿತು ಏನು ಬರೀಬಹುದು? Past in minor things, they are very good. So many good things they were doing. ಅನೇಕ ಒಳ್ಳೆ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ರು, ಅದರಲ್ಲಿ ಅವರು ಉತ್ತೀರ್ಣರಾಗಿದ್ರು ಕೂಡ. But the major subjects they failed. ಆದ್ರೆ ಮುಖ್ಯವಾದಂತ ವಿಷಯಗಳಲ್ಲಿ ಅವರು ಸೋತೋಗಿದ್ರು. You know, some churches they are very active in the social activities, very much. ಒಂದು ವೇಳೆ ಸಾಮಾಜಿಕ ಕಾರ್ಯಚಟುವಟಿಕೆ
ಚಟುವಟಿಕೆಗಳಲ್ಲಿ ಅನೇಕ ಸಭೆಗಳು ಬಹಳ ಮುಂಚೂಣಿಯಲ್ಲಿರ್ತದೆ. But spiritual values are very less for ಆದ್ರೆ ಆತ್ಮಿಕ ಮೌಲ್ಯತೆಗಳನ್ನ ನೋಡುವಾಗ ಬಹಳ ಕಮ್ಮಿ. They are like a soap soup salvation. You might have heard about it. Soap soup salvation. ಅಲ್ಲಿ ನಾವು ನೋಡ್ತೇವೆ ಸುವಾರ್ಥ ಸೇವೆಯಲ್ಲಿ ಯಾವಾಗ ಹೇಳಲ್ಪಡ್ತದೆ ಸೋಪು ಸೂಪು ಸಾಲ್ವೇಷನ್ ಅಂದ್ರೆ ರಕ್ಷಣೆ ಎಂಬುದಾಗಿ. That Salvation Army is that is the motto of Salvation Army is first you give soap, then you give soup, then salvation. Last is the salvation. ಅಂದ್ರೆ ಅಲ್ಲಿ ಸಾಲ್ವೇಷನ್ ಆರ್ಮಿ ಅವರ ಒಂದು ಗುರಿ, ಅವರು ಕೂಡ ಈ ರೀತಿಯಾಗಿ ಹೇಳ್ತಾರೆ, ಮೊದಲು ಅವ್ರ ಸ್ವಾರ್ಥ ಸಾರವರು ಮೊದಲು ಮೊದಲೇನ್ ಮಾಡ್ತಾರೆ, ಸೋಪ್ ಕೊಡ್ಬೇಕಂತೆ ಅಂದ್ರೆ ತೊಡ್ಕೊಳ್ಳಿಕ್ಕೆ, ಆನಂತರ ಸೂಪ್ ಕೊಡ್ಬೇಕಂತೆ ಫಲ ಹೊಂದಲಿಕ್ಕೆ, ಆನಂತರ ಅವರು ರಕ್ಷಣೆ ಹೊಂದ್ತಾರೆ. ರಕ್ಷಣೆ ಸಾಲ್ವೇಷನ್ So that is not the salvation is most important. ಆದ್ರೆ ಆ ರೀತಿ ಅಲ್ಲ, ರಕ್ಷಣೆಯೇ ಬಹಳ ಪ್ರಾಮುಖ್ಯ. So Thyatira was very much involved with the social activity, but they are not involved in the church and spiritual things they are neglected. ಹಾಗಾಗಿ ಥಿಯೋತೈರ ಸಭೆ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ಬಹಳ ಅವರು ತಲ್ಲೀನರಾಗಿದ್ರು, ಆದ್ರೆ ಆತ್ಮಿಕ ವಿಷಯಗಳಲ್ಲಿ ತುಂಬಾ ಹಿಂದೆ ಬಿದ್ದಿದ್ರು. That is what we see in the Catholic Church. You see, they are very much, they are far better in the social activities, but the spiritual things they are not. ಅದನ್ನ ನಾವು ಇವತ್ತಿನ ರೋಮನ್ ಕ್ಯಾಥಲಿಸಂ ಸಭೆಯಲ್ಲಿ ನೋಡ್ತೇವೆ. ಯಾಕಂದ್ರೆ ಸಾಮಾಜಿಕವಾಗಿ ಅವರು ಬಹಳ ಮುಂದೆ ಇದ್ದಾರೆ, ಆದ್ರೆ ಈ ಆತ್ಮಿಕ ಚಟುವಟಿಕೆಗಳಲ್ಲಿ ಅವರು ತುಂಬಾ ಹಿಂದೆ ಇದ್ದಂತವರು. Sardis, they have a name, but they are very bad. They are very performance is very poor. ಸಾರ್ದಿಸ್ ಸಭೆ ಅವ್ರಿಗೆ ಹೆಸರಿದೆ, ಆದ್ರೆ ಅವರು ಬಹಳ ಕೆಟ್ಟೋಗಿದ್ದಾರೆ. ಯಾಕಂದ್ರೆ ಅವರ ಒಂದು ಕ್ರಿಯಾಶೀಲತೆ ಬಹಳ ಕಮ್ಮಿ. The Philadelphia, I can write it, excellent. ಫಿಲಡೆಲ್ಫಿಯಾ ಸಭೆಗೆ ಬರುವಾಗ ಅತ್ಯುತ್ತಮ ಎಂಬುದಾಗಿ ಬರೆಯುವುದು. Brotherly love, and they were very zealous for the Lord's word, and they were very zealous for the proclamation of the gospel. ಸಹೋದರರ ಪ್ರೀತಿ, ಅನಂತರ ದೇವರ ವಾಕ್ಯಕ್ಕಾಗಿ ಅವರಿದ್ದಂತ ದಾಹ ಹಾಗೂ ದೇವರ ವಾಕ್ಯದ ಸಾಧನೆಗಾಗಿ ಅವರಿದ್ದಂತ ಆಸಕ್ತಿ. Laodicea, ಲವೋದಿಕೀಯ ಸಭೆ very poor faith, isn't it? ಬಹಳ ಹಾಳಾದಂತ ಮತ್ತು ಸೋತು ಹೋಗಿರುವಂತ ಸಭೆ. Yes, that is the state. If we evaluate the church, this is how we can able to. ಅಂದ್ರೆ ಈ ಸಭೆಗಳನ್ನ ನಾವು ಮೌಲ್ಯೀಕರಿಸಿದ್ರೆ, ಅದಕ್ಕೆ ಒಂದು ಅಂಕೆ ಕೊಟ್ರೆ ಈ ರೀತಿ ಇರ್ತದೆ. No, so we have completed chapter 2 and 3. ಹಾಗಾಗಿ ನಾವು 2 ಮತ್ತು 3ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. Now there are so many things we see in chapter 4. ಇಲ್ಲಿ 4ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ನೋಡ್ತೇವೆ. We know that chapter 4 onwards, the future things are mentioned. 4ನೇ ಅಧ್ಯಾಯದಿಂದ ಮುಂದಕ್ಕೆ ನಾವು ನೋಡುವಂತದ್ದು ಇನ್ನು ನಡೆಯಬೇಕಾಗಿರುವುದುಗಳನ್ನ. Actually, in the remaining portions, we have more terminology of Old Testament than of the New Testament. ಈ ಉಳಿದ ಭಾಗದಲ್ಲಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಸಿಗುವಂತ ಪದ ಬಳಕೆಗಿಂತ ಹಳೆಯ ಒಡಂಬಡಿಕೆಯ ಪದಗಳು ಹೆಚ್ಚಾಗಿ ಬಳಕೆಯಾಗಿದೆ. For example, the terminology like a tabernacle, altar, incense, elders, cherubs, all these words which is seen in the Old Testament is repeated here frequently. ಅಲ್ಲ, ಹಳೆಯ ಒಡಂಬಡಿಕೆಯ ಪದಗಳಾದ ದೇವದರ್ಶನ ಗುಡಾರ, ಯಜ್ಞವೇದಿ, ಅನಂತರ ಕೆರೂಬಿಯರು, ಅನಂತರ ಧೂಪ, ಹೀಗೆ ಅನೇಕ ಹಳೆಯ ಒಡಂಬಡಿಕೆಯ ಪದಗಳು ಈ 4ನೇ ಅಧ್ಯಾಯದಿಂದ ಈಚೆಗೆ ಹೆಚ್ಚಾಗಿ ಈ ಪ್ರಕಟಣೆ ಗ್ರಂಥದಲ್ಲಿ ಉಪಯೋಗಿಸಲ್ಪಡುತ್ತದೆ. So from chapter 4 onwards, really speaking, the 70th week of Daniel is starting. ಹೀಗೆ 4ನೇ ಅಧ್ಯಾಯದಿಂದ ನಾವು ನೋಡ್ತಾ ಹೋಗುವಾಗ ನಿಜವಾಗಿ ಅದನ್ನ ಹೇಳಬೇಕಾದ್ರೆ ಅದು ದಾನಿಯೇಲನ 70 ವಾರಗಳ 70ನೇ ವಾರದ ಕುರಿತು ಅದು ತಿಳಿಸುತ್ತದೆ. 69 weeks are completed when the Lord came. ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಲ ಈ ಲೋಕಕ್ಕೆ ಬಂದಾಗ 69 ವಾರಗಳು ಕಳೆದವು. That is a subject which we need to study in detail. That is gives an insight into the prophecy. ಅದನ್ನ ನಾವು ಬಹಳ ವಿವರವಾಗಿ ಆ ವಿಷಯವನ್ನು ಕಲಿಬೇಕು, ಯಾಕಂದ್ರೆ ಅದು ನಮಗೆ ಪ್ರವಾದನೆಯ ಕುರಿತು ಹೆಚ್ಚಾಗಿ ಒಳ ಅರ್ಥಗಳನ್ನು ತಿಳಿಸುತ್ತದೆ. Daniel chapter 9 is a very important chapter. ದಾನಿಯೇಲ 9 ಬಹಳ ಪ್ರಾಮುಖ್ಯವಾದಂತಹ ಅಧ್ಯಾಯ. It is called as the backbone of prophecy. ಅದು ಎಲ್ಲಾ ಪ್ರವಾದನೆಗಳ ಅಥವಾ ಸತ್ಯವೇದ ಪ್ರವಾದನೆಗಳ ಬೆನ್ನೆಲುಬು ಎಂಬುದಾಗಿ ಕರೆಯಲ್ಪಡುತ್ತದೆ. So, according to Daniel chapter 9, ಆ ದಾನಿಯೇಲ ಗ್ರಂಥ 9ನೇ ಅಧ್ಯಾಯದ ಪ್ರಕಾರ 69 weeks are over. 69 ವಾರಗಳು ಕಳೆದುಂಟು. Then the people of Israel rejected their king. ಯಾವಾಗ ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ತಿರಸ್ಕರಿಸಿದರು. God set them aside. God stopped dealing with Israel. ಹಾಗಾಗಿ ದೇವರು ಕರ್ತನ ಮೆಸ್ಸಿಯನನ್ನು ಕಳಿಸಿದ ನಂತರ ಆತನು ಇಸ್ರಾಯೇಲರೊಡನೆ ವ್ಯವಹಾರ ಮಾಡುವುದನ್ನು ನಿಲ್ಲಿಸಿಬಿಟ್ಟ. Then he started a new program called church. ಅನಂತರ ಆತನು ಒಂದು ಹೊಸ ಯೋಜನೆಯನ್ನ ಆತನು ಪ್ರಾರಂಭ ಮಾಡ್ತಾನೆ, ಅದೇ ಸಭೆ. Now the church period is
is going on. ಹಾಗಾಗಿ ಈಗ ಈ ಸಭಾ ಕಾಲ ನಡೀತಾ ಇದೆ. Once the church period comes to an end, ಒಂದು ಸಲ ಈ ಸಭೆ ಕಾಲ ಅಂತ್ಯವಾಗುವಾಗ again he is going to deal with the nation of Israel. ಅನಂತರ ಮತ್ತೆ ಆತನು ಪುನಃ ಇಸ್ರಾಯೇಲ್ ಎಂಬ ಕಾರ್ಯಕ್ರಮವನ್ನು ತನ್ನ ಕೈಗೆತ್ತಿಕೊಳ್ತಾನೆ. That dealing of Israel with Israel is called the 70th week. ಆ ರೀತಿಯಾಗಿ ಇಸ್ರಾಯೇಲೊಡನೆ ತನ್ನ ಕಾರ್ಯಕ್ರಮವನ್ನ ಪುನರಾರಂಭಿಸುವಂತದ್ದೇ ದಾನಿಯೇಲನ 70ನೇ ವಾರ. Again the Old Testament period is starting in one way. ಹಾಗಾಗಿ ಒಂದು ರೀತಿಯಲ್ಲಿ ಅದು ಹಳೆ ಒಡಂಬಡಿಕೆಯ ಒಂದು ಕಾಲಮಾನ ಮತ್ತೆ ಪ್ರಾರಂಭವಾಗುತ್ತದೆ. That is what we read from chapter 4 onwards. All the Old Testament terminologies are coming. ಹಾಗಾಗಿ 4ನೇ ಅಧ್ಯಾಯದಿಂದ ಮುಂದಕ್ಕೆ ಓದುವಾಗ ನಾವು ಹಳೆ ಒಡಂಬಡಿಕೆಯ ಅನೇಕ ಪದ ಬಳಕೆಯನ್ನ ನಾವು ನೋಡ್ತೇವೆ. Or in short, I can tell you like this. ಅಥವಾ ಸಂಕ್ಷಿಪ್ತವಾಗಿ ನಾನು ಹೇಳುವುದಾದ್ರೆ Between chapter 3 and 4, 3ನೇ ಮತ್ತು 4ನೇ ಅಧ್ಯಾಯದ ಮಧ್ಯದಲ್ಲಿ a great event is happening. ಒಂದು ದೊಡ್ಡ ಘಟನೆ ನಡೀತಾ ಇದೆ. In the book of Revelation, nothing is mentioned about it. ಅದರ ಕುರಿತು ಪ್ರಕಟಣೆ ಪುಸ್ತಕದಲ್ಲಿ ಏನೂ ಬರೆಯಲ್ಪಟ್ಟಿಲ್ಲ. That event is called rapture. ಆ ಒಂದು ನಡೆಯುವಂತ ಘಟನೆಯೇ ಅದು ಸಭೆ ಎತ್ತಲ್ಪಡುವಿಕೆ. Please note down that. ಅದನ್ನ ಗುರುತು ಮಾಡ್ಕೊಳ್ಬೇಡಿ. Between chapter 3 and 4, 3 ಮತ್ತು 4ನೇ ಅಧ್ಯಾಯದ ಮಧ್ಯದಲ್ಲಿ not described here, ಇಲ್ಲಿ ವಿವರಿಸಲ್ಪಟ್ಟಿಲ್ಲ. and that event is called rapture. ಅದ ಆ ಘಟನೆಯನ್ನೇ ಸಭೆ ಎತ್ತಲ್ಪಡುವಂತದ್ದು ಎಂಬುದಾಗಿ ನೋಡ್ತಾರೆ. We have studied last year about the rapture. ಅದನ್ನ ಸಭೆ ಎತ್ತಲ್ಪಡುವಿಕೆ ಕುರಿತು ನಂತರ The Lord ಘಟನೆಗಳನ್ನ ಕುರಿತು ನಾವು ಕಳೆದ ವರ್ಷ ಧ್ಯಾನಿಸಿದ್ದೇವೆ. That the Lord will descend from heaven. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬರ್ತಾನೆ. And he is coming with a shout, ಆತನು ಒಂದು ಆಜ್ಞಾಘೋಷಣೆಯನ್ನು ಬರ್ತಾನೆ. with the voice of the archangel, ಪ್ರಧಾನ ದೂತರ ಶಬ್ದದೊಡನೆ and the ಬರ್ತಾನೆ. trumpet of God. ಅನಂತರ ತುತ್ತೂರಿಗಳ And we ಶಬ್ದದೊಡನೆ who are alive will be transformed. ನಾವು ಜೀವದಿಂದಿರುವ ನಾವು ಎತ್ತಲ್ಪಡುತ್ತೇವೆ. Those who are dead will be raised first. ಸತ್ತವರು ಕ್ರಿಸ್ತನಲ್ಲಿ ಸತ್ತವರು ಮೊದಲು So we all ಎಬ್ಬಿಸಲ್ಪಡ್ತಾರೆ. together will ascend into heaven and we will meet the Lord in the air. ಅಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಎತ್ತಲ್ಪಟ್ಟು ಮಧ್ಯಾಕಾಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸ್ತೇವೆ. That event is called rapture. ಅದನ್ನೇ ನಾವು ಸಭೆ ಎತ್ತಲ್ಪಡುವುದೆಂದಾಗಿ But ನೋಡ್ತೇವೆ. in the book of Revelation, nothing is mentioned about rapture. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಈ ಸಭೆ ಎತ್ತಲ್ಪಡುವ ಕುರಿತು ಏನೂ ಬರೆಯಲ್ಪಟ್ಟಿಲ್ಲ. So it takes place before chapter 4. ಹಾಗಾಗಿ ಇದು ಯಾವಾಗ ನಡೆಯುತ್ತೆ ಅಂತ ಹೇಳುವಾಗ 4ನೇ ಅಧ್ಯಾಯದ ಮೊದಲು. The things that is going to happen after the rapture is given in chapter 4 onwards. ಹಾಗಾಗಿ ಸಭೆ ಎತ್ತಲ್ಪಟ್ಟ ಮೇಲೆ ನಡೆಯುವಂತ ಘಟನೆಗಳೇ 4ನೇ ಅಧ್ಯಾಯದಿಂದ ಮುಂದಕ್ಕೆ ಹೇಳುವುದು. I hope you are getting my point. ಇದು ಅರ್ಥವಾಗ್ತದೆ ಅಂತ ನನಗೆ ಅನಿಸ್ತೇನೆ. That is the things that is going to happen mentioned here, the things that is going to happen after the rapture of the church. ಹಾಗಾಗಿ ಇಲ್ಲಿ ಎಲ್ಲ ಬರೆಯಲ್ಪಟ್ಟದ್ದು ಸಭೆ ಎತ್ತಲ್ಪಟ್ಟ ಮೇಲೆ ಈ ಭೂಲೋಕದಲ್ಲಿ ನಡೆಯುವಂತ ಘಟನೆಗಳು. Some believe that even the chapter 4, ಕೆಲವರು ನಂಬುತ್ತಾರೆ ಆ 4ನೇ ಅಧ್ಯಾಯವು ಕೂಡ the beginning it is a symbolically referring chapter, rapture. ಸಾಂಕೇತಿಕವಾಗಿ 4ನೇ ಅಧ್ಯಾಯದ ಪ್ರಾರಂಭದ ವಾಕ್ಯಗಳು ಅದು ಸಭೆ ಎತ್ತಲ್ಪಡುವಂತ ಚಿತ್ರಣವನ್ನೇ ತೋರಿಸ್ತದೆ. Look at that. Here we see after this I looked and behold a door was opened in heaven. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. A door is opened in heaven. ಪರಲೋಕದಲ್ಲಿ ಒಂದು ಬಾಗಿಲು ತೆರೆದಿದೆ. And not only that, we see that, and the first voice that came, that I heard was as it were of a trumpet talking with me. ಅದು ಮಾತ್ರವಲ್ಲ, ನನ್ನ ಸಂಗಡ ತುತ್ತೂರಿ ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. So at the time of rapture, a trumpet sound will be heard. ಯಾಕಂದ್ರೆ ಆ ಸಭೆ ಎತ್ತಲ್ಪಡುವಾಗ ತುತ್ತೂರಿಗಳ ಶಬ್ದ ಕೇಳಿಸಿಕೊಳ್ಳುತ್ತದೆ. Heaven will be open. Jesus is descending. ಸಭೆಯು ಪರಲೋಕವು ತೆರೆಯಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಕೆಳಗೆ ಇಳಿದು ಬರ್ತಾ And the ಇದ್ದಾನೆ. trumpet will be heard. ಅವಾಗ ತುತ್ತೂರಿಗಳ ಶಬ್ದ And ಕೇಳಿಸುತ್ತದೆ. we will be ascending up. ಅವಾಗ ನಾವು ಮೇಲಕ್ಕೆ ಎತ್ತಲ್ಪಡ್ತೇವೆ. And here we see that there is a voice coming, come up here, I will show thee the things that we must hereafter. ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವರನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. Of course the voice is calling John. John was ascended into heaven. ಆ ಶಬ್ದವು ಬೇರೆ ಯಾರನ್ನೂ ಅಲ್ಲ, ಅಪೊಸ್ತಲನಾದ ಯೋಹಾನನ್ನೇ ಕರೀತಾ ಇದೆ. ಯೋಹಾನನು ಪರಲೋಕಕ್ಕೆ ಎತ್ತಲ್ಪಡ್ತಾನೆ. Some Bible scholars believe that ಕೆಲವರು ಸತ್ಯವೇದ ವಿದ್ವಾಂಸರು ನಂಬುವುದೇನೆಂದ್ರೆ this is symbolically referring to rapture. ಇದು ಸಾಂಕೇತಿಕವಾಗಿ ಸಭೆ ಎತ್ತಲ್ಪಡುವುದನ್ನೇ ಸೂಚಿಸುತ್ತದೆ. Okay, then no problem. But at this point the rapture takes place. What do you mean? ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಈ ಸಮಯದಲ್ಲಿಯೇ ಸಭೆ Whether ಎತ್ತಲ್ಪಡುತ್ತದೆ. it is John or church, the church has to take place. ಅದು
ಒಂದು ವೇಳೆ ಅಪೊಸ್ತಲನ ಯೋಹಾನ ಆಗಲಿ ಅಥವಾ ಸಭೆ ಆಗಲಿ ಸಭೆ ಎತ್ತಲ್ಪಡಲೇಬೇಕು. Now, from chapter 4 onwards, 4ನೇ ಅಧ್ಯಾಯದ ಮುಂದಕ್ಕೆ all the events that is mentioned is going to happen after the rapture of the church. ಬರೆಯಲ್ಪಟ್ಟಂತಹ ಎಲ್ಲಾ ಘಟನೆಗಳು ಕೂಡ ಈ ಸಭೆ ಎತ್ತಲ್ಪಟ್ಟ ಮೇಲೆ ಈ ಲೋಕದ ಮೇಲೆ ನಡೆಯುವಂತ ಘಟನೆಗಳಾಗಿವೆ. Now, let me tell you one thing. ಇನ್ನೊಂದು ವಿಷಯವನ್ನ ನಿಮ್ಗೆ ಹೇಳಲು ಬಯಸ್ತೇನೆ. The book of Revelation, if you want to understand, ನೀವು ಪ್ರಕಟಣೆ ಗ್ರಂಥವನ್ನ ಅರ್ಥ the ಮಾಡಿಕೊಳ್ಳಬೇಕಾದ್ರೆ most important thing that you should understand chapter 4 and 5. ನೀವು ಬಹಳ ಪ್ರಾಮುಖ್ಯವಾಗಿ ಇರುವಂತ ವಿಷಯ ಏನಂದ್ರೆ 4 ಮತ್ತು 5ನೇ ಅಧ್ಯಾಯವನ್ನ ಸ್ಪಷ್ಟವಾಗಿ If ಅರ್ಥ you ಮಾಡಿಕೊಳ್ಳಬೇಕು. cannot understand chapter 4 and 5, ಒಂದು ವೇಳೆ ನೀವು 4 ಮತ್ತು 5ನೇ ಅಧ್ಯಾಯವನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ you won't be able to understand the book of Revelation. ಆವಾಗ ನೀವು ಪ್ರಕಟಣೆ ಗ್ರಂಥವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋಲ್ಲ. Here we see the worship in heaven. ನಾವಿಲ್ಲಿ ಪರಲೋಕದಲ್ಲಿರುವಂತ ಆರಾಧನೆಯನ್ನು ನೋಡ್ತೇವೆ. Beautiful scenery of worship. ಇಲ್ಲಿ ಒಂದು ಆರಾಧನೆಯ ಅದ್ಭುತವಾದಂತಹ ದೃಶ್ಯ. It is called the throne room of God. ಇದನ್ನ ನಾವು ದೇವರ ಸಿಂಹಾಸನದ ಕೊಠಡಿ ಎಂಬುದಾಗಿ ನೋಡ್ತೇವೆ. We see the throne of God is seated upon them. ಅಲ್ಲಿ ನೋಡ್ತೇವೆ ದೇವರ ಸಿಂಹಾಸನವು ಅಲ್ಲಿ ಕಾಣುವಂತದ್ದಾಗಿದೆ. Yeah, there we see the 24 elders are surrounding the throne of ಆ God. ದೇವರ ಸಿಂಹಾಸನವನ್ನ 24 ಮಂದಿ ಹಿರಿಯರು ಸುತ್ತುವರೆದಿದ್ದಾರೆ. And not only that, 4 living creatures are mentioned there. ಅಲ್ಲಿ 4 ಜೀವಿಗಳ ಕುರಿತು ಕೂಡ ಬರೆಯಲ್ಪಟ್ಟಿದೆ. Look at that, 4 living creatures are mentioned. Look at that. Here we see verse 7. Look at that. 6 and 7 you read. 6 ಮತ್ತು 7ನೇ ವಚನ ಮುಂದೆ ದೇವರ 7 ಆತ್ಮಗಳನ್ನ ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. First living creature is like a lion. 7ನೇ ವಚನ ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಓರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. Here we see that worship is going on in heaven. ನಾವಿಲ್ಲಿ ನೋಡುವಾಗ ಪರಲೋಕದಲ್ಲಿ ಆರಾಧನೆ ನಡೆಯುತ್ತಾ ಉಂಟು. 24 elders are surrounded the throne of God. 24 ಮಂದಿ ಹಿರಿಯರು ದೇವರ ಸಿಂಹಾಸನವನ್ನ ಸುತ್ತುವರೆದಿದ್ದಾರೆ. God is seated upon the throne. ಆ ಸಿಂಹಾಸನದ ಮೇಲೆ ದೇವರು ಆಸೀನನಾಗಿದ್ದಾನೆ. And the living creatures, they are flying and they are worshipping like that. ನಂತರ ಆ ಜೀವಿಗಳು ಅವು ಹಾರಾಡುತ್ತಾ ದೇವರನ್ನ ಆರಾಧಿಸ್ತಾ ಇವೆ. Look at that verse 8. 8ನೇ ವಚನ ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಹೊರಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. Yeah, 24 elders are also casting their crown and worshipping. ಇಲ್ಲಿ 24 ಮಂದಿ ಹಿರಿಯರು ಕೂಡ ತನ್ನ ಸಿಂಹಾಸನದ ಮುಂದೆ ತಮ್ಮ ಕಿರೀಟಗಳನ್ನ ಇಟ್ಟು ಅವರು ಆರಾಧಿಸ್ತಾ ಇದ್ದಾರೆ. One of the most beautiful picture of worship in the whole Bible. ಒಂದು ವೇಳೆ ಇಡೀ ಸತ್ಯವೇದದಲ್ಲಿ ಬಹಳ ಅತಿ ಸುಂದರವಾದಂತಹ ಆರಾಧನೆಯ ಒಂದು ದೃಶ್ಯ. We have a similar picture in the Isaiah chapter 6. ಅದೇ ರೀತಿಯಾದಂತಹ ಒಂದು ಚಿತ್ರಣ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. Seraphims are flying with the 6 wings and they are worshipping Him. Holy, 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 the God Almighty. ಅಲ್ಲಿ ಸರಾಫಿಯರು ತಮ್ಮ 6 ರೆಕ್ಕೆಗಳನ್ನು ಅದರ 2 ರೆಕ್ಕೆಗಳನ್ನ ಪಡೆಯುತ್ತಾ ಯೆಹೋವನು ಪರಿಶುದ್ಧನು 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 ಸರ್ವಶಕ್ತನು ಎಂಬುದಾಗಿ ಆರಾಧಿಸ್ತಾರೆ. Now, what is the significance of this worship here? ಈ ರೀತಿಯ ಆರಾಧನೆಯ ಅರ್ಥವೇನು? Now, verse 11 you read, the reason for the worship is mentioned. ನಾವು 11ನೇ ವರ್ಷದಲ್ಲಿ ಪ್ರಕಟಣೆ 4:11ರಲ್ಲಿ ಆರಾಧನೆಗೆ ಇರುವಂತಹ ಕಾರಣವನ್ನು ನೋಡ್ತೇವೆ. Look at that. ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಫಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. We see that everything is worshipping God because thou art the creator. ಯಾಕಂದ್ರೆ ಅಲ್ಲಿ ಎಲ್ಲವೂ ಕೂಡ ದೇವರನ್ನು ಆರಾಧಿಸ್ತಾ ಇದೆ, ಯಾಕಂದ್ರೆ ಆತನೇ ಸೃಷ್ಟಿಕರ್ತನಾಗಿದ್ದಾನೆ. All things are created by you and you for that pleasure it was created. ಎಲ್ಲವೂ ಕೂಡ ನಿನಗಾಗಿ
ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು. Everything is worshipping God because He is the creator God. ಯಾಕಂದ್ರೆ ಆತನ ಸೃಷ್ಟಿಕರ್ತನಾದ ದೇವರಾಗಿರುವುದರಿಂದ ಸೃಷ್ಟಿಯಾದಂತವೆಲ್ಲವೂ ಕೂಡ ಆರಾಧಿಸ್ತಿದೆ. In chapter 4, you look at the chapter 4. 4ನೇ ಅಧ್ಯಾಯ Total 11 verses are there. 11 ವಚನ ಉಂಟು. Which is the one word is frequently appearing. Notice that. ಆ 11 ವಚನಗಳಲ್ಲಿ ಒಂದು ಪದ ಪದೇ ಪದೇ ಅದು ಕಾಣಬರುತ್ತದೆ. Which word is appearing there? ಆ ಪದ ಯಾವುದು? I don't know in the Telugu, Kannada, what is the word? ಆ ಪದ ಯಾವ್ದು ಇರಬಹುದು? ಒಂದು ಪದ ಪದೇ ಪದೇ But it is ಅಲ್ಲಿ word is ಹೇಳ್ತದೆ. there. Which word is appearing? ಆ ಪದ ಯಾವುದು? Simhasana, that's correct. ಥ್ರೋನ್, ಸಿಂಹಾಸನ. How many times it is written? ಎಷ್ಟು ಸಲ ಉಂಟು? Please count it because otherwise you will sleep. It is a better exercise. Okay, count it. How many times? ಜಲ್ದಿ ಎಣಿಸ್ರಿ, ಯಾಕಂದ್ರೆ ಅನೇಕರು ನೀವು ನಿದ್ದೆ ಮಾಡೋದವ್ರು ನೋಡ್ತಾ ಇದ್ದಾರೆ. How many times? ಸಿಂಹಾಸನ ಅನ್ನುವಂಥ ಪದ How many times? 2 times. 2 times. 8. You are saying. Anybody else any number? Sure 8? 11, 12, okay. Anybody else? How many times? 24. 24 elders are there. 13. There is a 13, right? Okay. Then somebody said 10. 10 is 11, said 11, 12, 10, 13. I don't know in Kannada, because some places the translations vary slightly. So but in English translation, KJV translation, 14 times it appears. ಒಂದು ವೇಳೆ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಸತ್ಯವೇದದಲ್ಲಿ 14 ಸಲ ಥ್ರೋನ್ ಅನ್ನುವಂಥ ಪದ. See, in 11 verses, 14 times the word throne is appearing. 11 ವಚನಗಳಲ್ಲಿ 14 ಸಲ ಸಿಂಹಾಸನ ಅನ್ನುವಂಥ ಪದ ಬಳಕೆಯಾಗಿದೆ. And you can see that in I would say the 24 elders they are seated round about the throne. Then you can see that. ಅಲ್ಲಿ ಇನ್ನೊಂದು ನಾವು ನೋಡಬಹುದು, 24 ಮಂದಿ ಹಿರಿಯರು ಆ ಸಿಂಹಾಸನದ ಸುತ್ತಲೂ ಕೂತುಕೊಂಡಿದ್ದಾರೆ ಅಂದ್ರೆ. Yeah, 4 living creatures they round about the throne. They were flying and worshipping Him. ಅದೇ ರೀತಿ 4 ಜೀವಿಗಳು ಕೂಡ ಹಾರಾಡುತ್ತಾ ಅವರು ಸುತ್ತಲೂ ಸಿಂಹಾಸನ ಸುತ್ತಲೂ ಆರಾಧಿಸ್ತಾ ಇದ್ದಾರೆ. So we can say that this chapter is speaking about the throne room of God. ಹಾಗಾಗಿ ಆ ಪದ ಬಳಕೆಯನ್ನು ನೋಡುವಾಗ ಈ ಅಧ್ಯಾಯವನ್ನ ನಾವು ದೇವರ ಸಿಂಹಾಸನದ ಕೊಠಡಿ ಎಂಬುದಾಗಿ ಕಲಿಬಹುದು. You are entering into the throne room of the King of Kings and the Lord of Lords. ರಾಜಾದಿರಾಜನು ಕರ್ತಾಧಿಕರ್ತನಾಗಿರುವಂತ ಆತನ ಸಿಂಹಾಸನದ ಆ ಒಂದು ಆಲಯವನ್ನ ಅಥವಾ ಕೊಠಡಿಯನ್ನು ನಾವು He is the King ಪ್ರವೇಶಿಸುತ್ತೇವೆ. of the whole universe. ಆತನು ಇಡೀ ವಿಶ್ವದ He ಅರಸನಾಗಿದ್ದಾನೆ. is the creator of the whole universe. ಆತನು ಇಡೀ ವಿಶ್ವವನ್ನ ಸೃಷ್ಟಿಸಿದ್ದಾನೆ. And the interesting part of this verse is ಈ ವಾಕ್ಯದಲ್ಲಿರುವಂತಹ ಆಸಕ್ತಿ you ಮೂಡಿಸುವಂತ ಭಾಗವೇನೆಂದ್ರೆ look at the universe. ಆ ಯೂನಿವರ್ಸ್ ಆ ವಿಶ್ವವನ್ನ ನೋಡ್ರಿ. In the universe, everything is revolving around. Everything is moving. ಅಂದ್ರೆ ಆ ವಿಶ್ವದಲ್ಲಿ ಎಲ್ಲವೂ ಕೂಡ ಚಲಿಸ್ತಾ ಇದೆ, ಸುತ್ತುತ್ತಾ ಇದೆ. You look at atom. ಆ ಒಂದು ವೇಳೆ ಕಣವನ್ನ ನೋಡ್ರಿ. You know, even the atom, there is a central nucleus, protons are there, electrons are there, electrons are revolving around. Like everything is revolving ಆ around. ಕಣದೊಳಗೆ ಅನೇಕ ಸಣ್ಣ ಸಣ್ಣ ಕಣಗಳು, ಅದರ ಮಧ್ಯದಲ್ಲಿ ಒಂದು ಮುಖ್ಯ ಕಣ ಹೀಗೆ ಇವೆಲ್ಲ ಇರ್ತದೆ. ಆ ಎಲೆಕ್ಟ್ರಾನ್ಸ್ ಅನ್ನುವಂಥದ್ದು ಆ ಮಧ್ಯದಲ್ಲಿರುವಂತ ಕಣವನ್ನ You look at the solar system. ಒಂದು ವೇಳೆ ನಾವು Solar system, sun is there. All the planets are revolving around. ಸೌದೆ ಅದನ್ನ ನೋಡುವಾಗ ಸೂರ್ಯನಿದ್ದಾನೆ. Same way, ಎಲ್ಲಾ ಗ್ರಹಗಳು ಸುತ್ತುತ್ತಾ ಇದೆ. not only here in the galaxies, you see they are also revolving around. Something is there around that it is moving. ಅನಂತರ ನಕ್ಷತ್ರ ಮಂಡಲದಲ್ಲಿ ನೋಡುವಾಗ ಅಲ್ಲಿ ಏನೋ ಒಂದು ವಸ್ತು ಉಂಟು, ಅದರ ಸುತ್ತಲೂ ಸುತ್ತುತ್ತಾ ಇದೆ. Even the galaxies are moving around something. ನಕ್ಷತ್ರ ಮಂಡಲವು ಕೂಡ ಯಾವುದೋ ಸುತ್ತಲೂ ಸುತ್ತುತ್ತಾ In ಇದೆ. the universe, everything is moving. Nothing is static. ಹಾಗೆ ಇಡೀ ವಿಶ್ವದಲ್ಲಿ ಯಾವುದು ಸ್ಥಿರವಾಗಿರುವಂತದ್ದಿಲ್ಲ, ಎಲ್ಲವೂ ಚಲಿಸ್ತಾ ಉಂಟು. It is beyond human imagination how the universe is working. ಯಾವ ಮಾನವನ ಕಲ್ಪನೆಗಿಂತ ಮೀರಿ ಇರುವಂತಹ ಒಂದು ಸಂಗತಿ ಏನಂದ್ರೆ ಯಾವ ರೀತಿ ಈ ವಿಶ್ವ ಕಾರ್ಯ ಮಾಡ್ತಾ ಇದೆ. When this chapter I was reading,
ನಾನು ಈ ಅಧ್ಯಾಯವನ್ನು ಓದುವಾಗ I was wondering what is the starting point where the immovable part of the whole universe. ಇಡೀ ವಿಶ್ವದಲ್ಲಿ ಸ್ಥಿರವಾಗಿರುವಂತಹ ಆ ಒಂದು ಸ್ಥಳ ಯಾವುದು ಎಲ್ಲಿದೆ ಎಂಬುದಾಗಿ, Upon which everything is evolving. ಆ ಯಾವುದರ ಮೇಲೆ ಎಲ್ಲ ಆಧಾರಗೊಂಡಿದೆ. Something should be static, immobile, and in that everything should be moving around that. ಚಲಿಸಲಾರದಂತ ಸ್ಥಿರವಾಗಿರುವಂತ ಯಾವುದರ ಮೇಲೆ ಇದು ಆತುಕೊಂಡು ಅದು ಸುತ್ತುತ್ತಾ ಇರುವಂತದ್ದಾಗಿರಬೇಕು. This book is giving this chapter gives an answer for that. ಈ ಅಧ್ಯಾಯ ನಮಗೆ ಅದಕ್ಕೆ ಉತ್ತರವನ್ನ ಕೊಡ್ತದೆ. It is the throne of God. That is the static, stable point in the whole universe. ಇಡೀ ವಿಶ್ವದಲ್ಲಿ ಅದು ಯಾವುದನ್ನಾಗಿ ನೋಡುವಾಗ ಅದು ದೇವರ ಸಿಂಹಾಸನವೇ. And everything is moving around the throne of God. ಎಲ್ಲವೂ ಕೂಡ ಆ ದೇವರ ಸಿಂಹಾಸನ ಸುತ್ತಲೂ ಸುತ್ತುತ್ತಾ ಉಂಟು. And as I told you, even the atom, the solar system, in the galaxies, everything is moving around. ಒಂದು ವೇಳೆ ಕಣ ಅಥವಾ ಒಂದು ಸೋಲಾರ್ ಸಿಸ್ಟಮ್ ಅನ್ನುವಂಥದ್ದು ಅಥವಾ ನಕ್ಷತ್ರ ಮಂಡಲಗಳು ಎಲ್ಲವೂ ಕೂಡ ಚಲಿಸ್ತಾ ಇದೆ. So there is a point where it is immobile and static. That is the throne. ಆದ್ರೆ ಒಂದು ಸಂಗತಿ ಉಂಟು, ಒಂದು ಸ್ಥಳ ಉಂಟು, ಅದು ಸ್ಥಿರವಾಗಿದೆ, ಅದೇ ದೇವರ ಸಿಂಹಾಸನ. Here we see the four living creatures are moving around the throne of ಇಲ್ಲಿ God. 4 ಜೀವಿಗಳು ಕೂಡ ಸಿಂಹಾಸನ ಸುತ್ತಲೂ ಸುತ್ತುತ್ತಿವೆ. And if you look at the four living creatures, ಈ 4 ಜೀವಿಗಳನ್ನು ನೋಡುವಾಗ the first living creature is like a lion. ಮೊದಲನೇ ಜೀವಿಯ ಮುಖ ಅದು ಸಿಂಹದ ಹಾಗೆ. The second is like the calf. ಎರಡನೇ ಜೀವಿಯ ಮುಖ ಓರಿಯಂತು. The third is like a man. ಮೂರನೇ ಜೀವಿಯ ಮುಖ ಮನುಷ್ಯನಂತು. The fourth one is like an eagle. ನಾಲ್ಕನೇ ಜೀವಿಯ ಮುಖ ಗರುಡ ಪಕ್ಷಿ. What does it mean by that? ಇದರ ಅರ್ಥವೇನು? Sometimes we wonder whether animals are there in heaven. ಒಂದು ವೇಳೆ ನಮ್ಗೆ ಆಶ್ಚರ್ಯವಾಗ್ತದೆ, ಪರಲೋಕದಲ್ಲಿ ಈ ತರ ಪ್ರಾಣಿಗಳು ಉಂಟಾ? But these four living creatures is speaking about Lord Jesus Christ. ಆದ್ರೆ ಈ 4 ಜೀವಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಮಾತಾಡುತ್ತಾ ಉಂಟು. When God created the whole universe, He always wanted that the glory of His Son should be manifested everywhere. ಕರ್ತನ ದೇವರು ಇಡೀ ಸೃಷ್ಟಿಯನ್ನ ವಿಶ್ವವನ್ನ ಸೃಷ್ಟಿಸಿದಾಗ ಆತನಿಗಿದ್ದಂತ ಒಂದು ಚಿತ್ತ ಆಶೆ ಏನೆಂಬುದಾಗಿ ಹೇಳುವಾಗ ತನ್ನ ಮಗನು ಪುತ್ರನು ಇಡೀ ವಿಶ್ವದಲ್ಲಿ ಸನ್ಮಾನಿಸಲ್ಪಡಬೇಕು. If you enter into the temple of God, ನಾವು ದೇವರ ಆಲಯವನ್ನ ಪ್ರವೇಶಿಸುವಾಗ, tabernacle of God, you can look at that. ಒಂದು ವೇಳೆ ದೇವದರ್ಶನ ಗುಡಾರವನ್ನ There ಪ್ರವೇಶಿಸುವಾಗ are so many things in the tabernacle. ಆ ದೇವದರ್ಶನ ಗುಡಾರದಲ್ಲಿ ಅನೇಕ ವಸ್ತುಗಳು If you make a study of tabernacle, you can understand everything in the tabernacle speaks about Jesus Christ. ನೀವು ಒಂದು ವೇಳೆ ದೇವದರ್ಶನ ಗುಡಾರವನ್ನ ಅಧ್ಯಯನ ಮಾಡುವುದಾದ್ರೆ ಅಲ್ಲಿರುವಂತ ಎಲ್ಲಾ ಸಂಗತಿಗಳ ವಸ್ತುಗಳು ಕರ್ತನಾದ ಯೇಸು ಕ್ರಿಸ್ತನ ಕುರಿತೇ The ತಿಳಿಸ್ತವೆ. curtain is speaking about Christ. ಒಂದು ವೇಳೆ ಅಲ್ಲಿ ಪರದೆ ಯೇಸು ಸ್ವಾಮಿನ The ತಿಳಿಸ್ತವೆ. altar is speaking about Christ. ಆ ಯಜ್ಞವೇದಿ ಯೇಸು ಕ್ರಿಸ್ತನನ್ನ ಕುರಿತು Laver ತಿಳಿಸ್ತದೆ. is speaking about Christ. ಒಂದು ವೇಳೆ ಆ ಗಂಗಾಳ ಯೇಸು ಕ್ರಿಸ್ತನನ್ನ ಕುರಿತು ತಿಳಿಸ್ತದೆ. Inside the veil is speaking about Christ. ಒಳಗೆ ಇರುವಂತ ಆ ಪರದೆ ಅದು ಕೂಡ ಕರ್ತನಾದ ಯೇಸು Ark of the ಕ್ರಿಸ್ತನನ್ನ covenant ತಿಳಿಸ್ತದೆ. is speaking about Christ. ಒಂದು ವೇಳೆ ಒಡಂಬಡಿಕೆಯ ಮಂಜೂಷ ಅದು ಕೂಡ ಕರ್ತನನ್ನ ಸೂಚಿಸುತ್ತದೆ. So tabernacle was a miniature form of the heavenly temple. ಹಾಗಾಗಿ ಈ ದೇವದರ್ಶನ ಗುಡಾರ ಅನ್ನುವಂಥದ್ದು ಪರಲೋಕದಲ್ಲಿರುವ ವೈಭವವಾದ ದೇವಾಲಯದ ಒಂದು ಸಣ್ಣ ಆಕೃತಿ. So if you go to heaven, ನೀವು ಒಂದು ವೇಳೆ ಪರಲೋಕಕ್ಕೆ look ಹೋದ್ರೆ everywhere, ಅದೆಲ್ಲಾ ಕಡೆ ನೋಡುವಾಗ everything is speaking about Jesus Christ. ಅದೆಲ್ಲವೂ ಕೂಡ ಯೇಸು ಸ್ವಾಮಿಯನ್ನ ಕುರಿತೇ ತಿಳಿಸುವಂಥದ್ದು. Even the angels are manifesting the glory of Lord Jesus Christ. ಈ ದೇವದೂತರು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯನ್ನ ಪ್ರಕಟಿಸ್ತಾರೆ. When God created, He wanted that His Son's image, the Son's glory should be manifested everywhere. ದೇವರು ಎಲ್ಲವನ್ನ ಸೃಷ್ಟಿಸಿದಾಗ ಆತನಿಗೆ ಇದ್ದಂತ ಚಿತ್ತವೇನೆಂದ್ರೆ ತನ್ನ ಮಗನ ಮಹಿಮೆ ಎಲ್ಲವೂ ಕೂಡ ತೋರಿಸಿಕೊಡಬೇಕು. So the four living creatures speaks about Lord Jesus Christ. ಹಾಗಾಗಿ 4 ಜೀವಿಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ತಿಳಿಸ್ತದೆ. How many gospels are there? ಎಷ್ಟು ಸುವಾರ್ತೆಗಳುಂಟು? 4. Why four is about one man? Why four biography? ಯಾಕೆ ಒಬ್ಬ ಮನುಷ್ಯನ ಕುರಿತು 4 ಸುವಾರ್ತೆ? Everyone was looking in a different angle. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬರೆದಂತವರು ಯೇಸು ಸ್ವಾಮಿಯನ್ನು ಬೇರೆ ಬೇರೆ ದಿಕ್ಕಿನಿಂದ ನೋಡ್ತಾ ಇದ್ದಾರೆ. Matthew looked at him. ಮತ್ತಾಯನು ನೋಡುವಾಗ That is not the way the Mark looking at him. ಮಾರ್ಕನ್ನು ನೋಡಿದಂತೆ ಮತ್ತಾಯ ನೋಡ್ಲಿಲ್ಲ ಯೇಸು ಸ್ವಾಮಿಯನ್ನ. Yes, John is Luke is looking in another angle. ಲೂಕನು ಇನ್ನೊಂದು ದಿಕ್ಕಿನಿಂದ ಯೇಸು ಸ್ವಾಮಿಯನ್ನು ನೋಡ್ತಾನೆ. Everyone is looking at Jesus and they are narrating about Jesus. ಪ್ರತಿಯೊಬ್ಬರು ಯೇಸು ಸ್ವಾಮಿಯನ್ನು ನೋಡ್ತಾರೆ, ಅವರವರ ಆತ್ಮನಿಂದ
ನಡೆಸಲ್ಪಟ್ಟಂತೆ ತಿಳಿಸ್ತಾರೆ. What Matthew is saying? ಮತ್ತೆ ಏನ್ ಹೇಳ್ತಾ ಇದ್ದಾನೆ? He is the king of Jews. ಆತನು ಯಹೂದ್ಯರ ಅರಸನು. Where is the king who is born of Jews? ಅಲ್ಲಿ ಕೇಳ್ತಾರೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ? So we see that Matthew is speaking about the lion of the tribe of Judah. ಹಾಗಾಗಿ ಮತ್ತಾಯನು ಯಹೂದ ಕುಲದ ಸಿಂಹದ ಕುರಿತು ಮಾತಾಡ್ತಾ You ಇದ್ದಾನೆ. know that lion is the king of the animals. ಯಾಕಂದ್ರೆ ಸಿಂಹವೇ ಎಲ್ಲಾ ಪ್ರಾಣಿಗಳಿಗೆ ಅರಸನು, So ರಾಜ. the first living creature is like a lion. ಹಾಗಾಗಿ ಮೊಟ್ಟ ಮೊದಲ ಒಂದು ಜೀವಿ ಅದು ಸಿಂಹದ ಆಗಲು. That speaks about gospel of Matthew. ಅದು ಮತ್ತಾಯನ ಸುವಾರ್ತೆ ಕುರಿತು ತಿಳಿಸ್ತದೆ. The second living creature is like the ಮಾರ್ಕಲ್ಲ. calf. ಎರಡನೇ ಜೀವಿ ಅದು ಹೋರಿ ಅಂತ ಹೇಳಿ. ಅದು ಮಾರ್ಕ. You know that the ox is used for serving the people. It is used for the service. ಹೋರಿ ಅನ್ನುವಂಥದ್ದನ್ನ ನಾವು ಮನುಷ್ಯರಿಗೆ ಸೇವೆ ಮಾಡ್ಲಿಕ್ಕಾಗಿ ಮಾಡಿಸ್ಕೊಳ್ಳಿಕ್ಕಾಗಿ ಉಪಯೋಗಿಸ್ತೇವೆ. Gospel of Mark is describing Jesus as a ಮಾರ್ಕನ ಸುವಾರ್ತೆ ಕರ್ತನಾದ ಯೇಸು ಕ್ರಿಸ್ತನನ್ನ ಒಬ್ಬ ಸೇವಕನನ್ನಾಗಿ ತಿಳಿಸ್ತದೆ. everywhere you can see that he is serving. ಆ ಮತ್ತೆ ಮಾರ್ಕನ ಸುವಾರ್ತೆ ಎಲ್ಲಾ ಕಡೆ ನೋಡ್ತೇವೆ, ಆತನು ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಹೋಗ್ತಾನೆ. There's nothing is mentioned about his birth. ಆತನ ಜನನ ಕುರಿತು ಮಾರ್ಕನ ಸುವಾರ್ತೆಯಲ್ಲಿ ಇಲ್ಲ. Nothing is mentioned about his family. ಆತನ ಕುಟುಂಬದ ಕುರಿತು ಬರೆಯಲ್ಪಟ್ಟಿಲ್ಲ. Only he is serving the humanity. ಆತನು ಮನುಷ್ಯರನ್ನ ಸೇವೆ ಮಾಡುವಂತದ್ದನ್ನು ಮಾತ್ರ ಬರೆಯಲ್ಪಟ್ಟಿದೆ. One word is always appearing in the Mark is that immediately. ಒಂದು ಪದ ಮಾರ್ಕನ ಸುವಾರ್ತೆಯಲ್ಲಿ ನಾವು ಯಾವಾಗಲೂ ನೋಡ್ತೀವಿ ಏನಂದ್ರೆ ತಕ್ಷಣ ಎಂಬುದಾಗಿ. Now immediately he is doing one after the other. ಅಂದ್ರೆ ತಕ್ಷಣ ಆತನು ಒಂದಾದ ನಂತರ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ. There's no time for him to take rest. ಆತನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಸಮಯವಿಲ್ಲ. If you are getting a servant who is doing everything, there's no time to sit. He is continuously working. Will be happy, isn't it? ನಮಗೇನಾದ್ರೂ ಒಂದು ವೇಳೆ ಅಂತ ಸೇವಕರು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದು ಸಿಕ್ಕಿದ್ರೆ ಎಷ್ಟು ಸಂತೋಷ. As Jesus is doing immediately, you look at that everywhere. Immediately we can see that. ಈ ಮಾರ್ಕನ ಸುವಾರ್ತೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಂದು ಕೆಲಸ ಮಾಡಿದ ನಂತರ ಇನ್ನೊಂದು ಕೆಲಸ ತಕ್ಷಣ And ಮಾಡುವಂತ. no genealogy in Mark. ಅನಂತರ ವಂಶಾವಳಿ ಕೂಡ ಮಾರ್ಕನ ಸುವಾರ್ತೆಯಲ್ಲಿ ಇಲ್ಲ. Nobody is worried about the family of a servant, isn't it? ಒಬ್ಬ ಸೇವಕನ ಕುಟುಂಬದ ಕುರಿತು ಯಾರು ಚಿಂತೆ ಮಾಡೋದು. Whether he is a Brahmin or a scheduled caste, a high caste, nobody bothered about ಅವನು it. ಬ್ರಾಹ್ಮಣನೋ ಅಥವಾ ಪರಿಶಿಷ್ಟ ಜಾತಿಯೋ ಯಾರು ಚಿಂತೆ ಮಾಡೋದು. Which family he was born, nobody bothered about it. ಹಾಗಾಗಿ ಆತನು ಯಾವ ಕುಟುಂಬದಲ್ಲಿ ಜನಿಸಿದ ಯಾರು A ಚಿಂತೆ ಮಾಡಲಿಲ್ಲ. servant should be a working person, that's all. ಯಾಕಂದ್ರೆ ಒಬ್ಬ ಸೇವಕನು ಅಂತ ಹೇಳುವಾಗ ಅವನು ಕೆಲಸ That ಮಾಡಬೇಕು. is why Mark is not writing anything about his genealogy. ಹಾಗಾಗಿ ಮಾರ್ಕನು ಅವನ ವಂಶಾವಳಿ ಕುರಿತು ಬರೆಯಲ್ಲ. Luke is describing Jesus as a perfect man. ಲೂಕನು ಕರ್ತನಾದ ಯೇಸು ಕ್ರಿಸ್ತನನ್ನ ಪರಿಪೂರ್ಣ ಮನುಷ್ಯನು ಎಂಬುದಾಗಿ. So the third animal, the third is a living creature is like a man. ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖ. That is the perfect humanity of Jesus Christ. ಪರಿಪೂರ್ಣವಾದ ಕರ್ತನಾದ ಯೇಸು ಕ್ರಿಸ್ತನ ಮನುಷ್ಯಾವತಾರ. Now fourth beast, what is the fourth beast? ನಾಲ್ಕನೇ ಜೀವಿ ಏನು? ಗರುಡ ಪಕ್ಷಿ. Eagle is a bird which flies very high. ಆ ಗರುಡ ಪಕ್ಷಿ ಅನ್ನುವಂಥದ್ದು ಬಹಳ ಎತ್ತರಕ್ಕೆ ಹಾರುತ್ತದೆ. And Jesus is the one who came from above. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಉನ್ನತವಾದ ಸ್ಥಳದಿಂದ ಇಳಿದು ಬಂದ. Like an eagle, he was from above. He came from heaven. ಗರುಡನ ಹಾಗೆ ಪರಲೋಕದಿಂದ ಇಳಿದು ಬಂದವನೇ ಯೇಸು ಕ್ರಿಸ್ತನು. John is describing Jesus as the Son of God. ಹಾಗಾಗಿ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರ ಮಗನು ಎಂಬುದಾಗಿ ವರ್ಣಿಸ್ತಾ ಇದ್ದಾನೆ. Look at the four living creatures. They were speaking about Jesus Christ. ಹೀಗೆ ನಾಲ್ಕು ಜೀವಿಗಳು ಕರ್ತನಾದ ಯೇಸು ಕ್ರಿಸ್ತನ ಕುರಿತು ತಿಳಿಸ್ತವೆ. Now, what is the importance of this chapter? That's very ಈ important. ನಾಲ್ಕನೇ ಅಧ್ಯಾಯದ ಪ್ರಾಮುಖ್ಯತೆ ಏನು? As I told you, this is the throne room of God. ನಾವು ನೋಡ್ತಾ ಬಂದ ಹಾಗೆ ಇದು ದೇವರ ಸಿಂಹಾಸನವಿರುವಂತಹ ಕೊಠಡಿ. Look at that. Upon the throne, the God is seated there. ಅಲ್ಲಿ ನಾವು ನೋಡ್ತೇವೆ ಆ ಸಿಂಹಾಸನ ಮೇಲೆ ದೇವರು ಆಸೀನನಾಗಿದ್ದಾನೆ. And we are seeing the round about the throne. We see the rainbow is there. ಅಲ್ಲಿ ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ಮುಗಿಲು ಬಿಲ್ಲು ಇತ್ತು. And 24 elders crowned with a crown. We see that. ಹಾಗೂ 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಹಾಕಿಕೊಂಡು ಅಲ್ಲಿದ್ದರು. And look at that. Out of the throne is coming. ಆ ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗಳು ಹೊರಡುತ್ತವೆ. Out of the throne we see the lightning and the thundering voices are coming. 5ನೇ ವಚನ, ಮಿಂಚುಗಳು, ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು. Yeah.
There is some problem with that. Okay, no problem. We see. Okay, no problem. So we see. There's some problem. It's okay. This one. So 24 elders are there. 24 ಮಂದಿ ಹಿರಿಯರಿದ್ದಾರೆ. No, we don't know what actually it is too difficult to understand who are these 24 elders. 24 ಮಂದಿ ಹಿರಿಯರು ಯಾರು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕ್ಲಿಷ್ಟ. Some says that Old Testament saints representatives of Old Testament and 12 tribes and 12 apostles. ಕೆಲವರು ಹೇಳ್ತಾರೆ 12 ಮಂದಿ ಇಸ್ರಾಯೇಲ್ ಕುಲಗಳ 12 ಹಿರಿಯರು ಎಂಬುದಾಗಿ. ಅದರ ಜೊತೆಯಲ್ಲಿ ಅಪೊಸ್ತಲರಾದ 12 ಅಪೊಸ್ತಲರು ಎಂಬುದಾಗಿ. Some says that they are the church representation of the church. ಕೆಲವರು ಹೇಳ್ತಾರೆ ಸಭೆಯ ಪ್ರತಿನಿಧಿಗಳಾಗಿದ್ದಾರೆ ಎಂಬುದಾಗಿ. Is it okay? Yeah. There are 3 views are there. ಹಾಗಾಗಿ ಇದರ ಕುರಿತು 3 ರೀತಿಯ ವ್ಯಾಖ್ಯಾನಗಳುಂಟು. Representation of the Old and New Testament saints. ಅಂದ್ರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಭಕ್ತರ ಒಂದು ಪ್ರತಿನಿಧಿತ್ವ. And secondly, they say that some say that they are the church representation of the church. ಎರಡನೇದಾಗಿ ಹೇಳುವಂತದ್ದು ಸಭೆಯ ಒಂದು ಪ್ರತಿನಿಧಿತ್ವ. And that is not coming. So I will give the slide. Then you can some technical problem is there. The third one is that they are angels. ಮೂರನೇದಾಗಿ ಕೆಲವರು ಹೇಳೋದೇನಂದ್ರೆ ಅಭಿಪ್ರಾಯ ಪಡೋದು ಅವರು ದೇವದೂತರು. I don't want to go into the detail. ಅದರ ವಿವರಣೆಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡಲ್ಲ. Again, it will take 1 more hour to explain. ಯಾಕಂದ್ರೆ ಮತ್ತೊಮ್ಮೆ ಇನ್ನೂ 1 ಗಂಟೆ ಕಾಲ ಅದಕ್ಕೆ ಹಿಡಿತದೆ. Don't worry about it. Whoever they are, no worry, no problem. ಅವ್ರು ಯಾರೇ ಆಗಿರ್ಲಿ ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಏನು ತೊಂದರೆ ಇಲ್ಲ. Whether they are angels, ಅವ್ರು ಒಂದ್ ವೇಳೆ ದೂತರಾಗಿರ್ಲಿ, whether they are Old Testament saints, ಒಂದ್ ವೇಳೆ ಹಳೆ ಒಡಂಬಡಿಕೆ ಹಿರಿಯರಾಗಿರ್ಲಿ, or the New Testament believers, ಅಥವಾ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿರ್ಲಿ, but they are worshiping God. ಆದ್ರೆ ಅವರು ದೇವರನ್ನ ಆರಾಧಿಸ್ತಾರೆ. How they are worshiping? ಯಾವ ರೀತಿ ಆರಾಧಿಸ್ತಾರೆ? They are casting down their ಆತನಿಗೆ ಅಡ್ಡಬಿದ್ದು ಅವರು ಗೋರ್ಲಬಿದ್ದು ಆರಾಧಿಸುವಂತದ್ದು. ತಮ್ಮ ಕಿರೀಟವನ್ನ ಆತನ ಪಾದಗಳ ಬಳಿಗೆ ಇಟ್ಟು ಆರಾಧಿಸ್ತಾರೆ. The best thing they give to the Lord. ಅವರಲ್ಲಿ ಇರುವಂತ ಉತ್ತಮವಾದ ಅತ್ಯುತ್ತಮವಾದದನ್ನ ದೇವರಿಗೆ ಅರ್ಪಿಸ್ತಾರೆ. In worship we see these things very clearly. ಈ ಆರಾಧನೆಗಳಲ್ಲಿ ನಾವು ಈ ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ನೋಡ್ತೇವೆ. When we gather together, we worship orally. ನಾವು ಆ ದೇವರ ಮುಂದೆ ಸೇರಿ ಬರುವಾಗ ನಾವು ಬಾಯಿಂದ ಹೇಳುತ್ತಾ ಆರಾಧಿಸ್ತೇವೆ. We say, the Lord, you are worthy. ಕರ್ತನೇ ಯೆಹೋವನೇ ನೀನು ಅರ್ಹನು. You are worthy to receive glory, honor and power. ನೀನು ಘನ ಮಾನ ಸ್ತುತಿ ಸ್ತೋತ್ರ ಬಲ ಮಹಿಮೆಯನ್ನು ಹೊಂದಲು ಯೋಗ್ಯನಾಗಿದ್ದೀ. Orally we worship. ನಾವು ಅದನ್ನ ಬಾಯಲ್ಲಿ ಹೇಳುತ್ತಾ ಸ್ತುತಿಸ್ತೇವೆ. Not only orally we should worship. ನಾವು ಬರೀ ಬಾಯಲ್ಲಿ ಹೇಳುತ್ತಾ ಮಾತ್ರ ಸ್ತುತಿಸುವಂತದ್ದಲ್ಲ. But we are expected to give from our material blessings to the Lord. ಆದ್ರೆ ನಮ್ಮಲ್ಲಿರುವಂತ ವಸ್ತುಗಳ ರೂಪದಲ್ಲಿ ನಮಗೆ ದೊರಕಿರುವಂತಹ ಆಶೀರ್ವಾದಗಳಿಂದ ಆತನಿಗೆ ಕೊಟ್ಟವರಾಗಿ ಆರಾಧಿಸಬೇಕು. I hope on Sunday morning we are gathering together to worship the Lord. ನಾವು ಪ್ರತಿ ಭಾನುವಾರ ಬೆಳಿಗ್ಗೆ ಸಭೆಯಾಗಿ ಸೇರಿ ದೇವರನ್ನು ಆರಾಧಿಸಲಿಕ್ಕೆ ಸೇರ್ತೇವೆ. Then we take part from the Lord's table, breaking the bread and taking part from the wine. ಅನಂತರ ಕರ್ತನ ಭೋಜನದಿಂದ ನಾವು ರೊಟ್ಟಿಯಲ್ಲಿ ಪಾಲುಗಾರಿಕೆ ಹೊಂದಿ ಪಾತ್ರೆಯಲ್ಲಿ ಕೂಡ ನಾವು ಪಾಲುಗಾರಿಕೆ ಹೊಂದ್ತೇವೆ. Then after that what happens? ಅನಂತರ ಏನಾಗ್ತದೆ? Immediately ತಕ್ಷಣ the box is passed. ಒಂದು ಕಾಣಿಕೆ ಚೀಲ ನಮ್ಮ ಸುತ್ತಲೂ ಬರ್ತದೆ. Why it is like that? ಯಾಕೆ Why it is immediately we do that? ಯಾಕದು ತಕ್ಷಣ ಬರ್ತದೆ? Because that is also the part of worship. ಯಾಕಂದ್ರೆ ಅದು ಕೂಡ ಕಾಣಿಕೆ ಕೊಡುವಂತದ್ದು ಕೂಡ ಆರಾಧನೆಯ ಒಂದು ಭಾಗ. For example, ಒಂದು ಉದಾಹರಣೆಗಾಗಿ in the Old Testament, the first reference about the bread and the wine we read in Genesis chapter 14. ಹಳೆ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲ ರೊಟ್ಟಿ ಮತ್ತು ದ್ರಾಕ್ಷಾರಸದ ಹೇಳಲ್ಪಟ್ಟಿರುವಂತಹ ವಿಷಯವನ್ನು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. Chapter 14. 14ನೇ ಅಧ್ಯಾಯ. Who is coming there? ಅಲ್ಲಿ ಯಾರು ಬರ್ತಾರೆ? Melchizedek is coming. ಮೆಲ್ಕಿಜೆದೇಕನು ಬರ್ತಾರೆ. Bread and wine. ರೊಟ್ಟಿ ಮತ್ತು ದ್ರಾಕ್ಷಾರಸ. That's the first reference of bread and wine. ಮೊಟ್ಟ ಮೊದಲ ರೊಟ್ಟಿ ಮತ್ತು ದ್ರಾಕ್ಷಾರಸ And he is blessing Abraham. He is blessing ಅವನು Abraham. ಅಬ್ರಾಮನನ್ನು ಆಶೀರ್ವದಿಸ್ತಾನೆ. He gave bread and wine to Abraham. ಅಬ್ರಾಮನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡ್ತಾನೆ ಮೆಲ್ಕಿಜೆದೇಕನು. Bread and wine reminds about Lord Jesus Christ. ರೊಟ್ಟಿ ಮತ್ತು ದ್ರಾಕ್ಷಾರಸ ಕರ್ತನಾದ ಯೇಸು ಕ್ರಿಸ್ತನನ್ನ ಜ್ಞಾಪಕ ತರುತ್ತದೆ. Melchizedek is reminding about Lord Jesus Christ. ಮೆಲ್ಕಿಜೆದೇಕನು ಯೇಸು ಕ್ರಿಸ್ತನನ್ನ ನಮ್ಮ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. After receiving bread and the wine, what Abraham did?
ಆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಸ್ವೀಕರಿಸಿದ ನಂತರ ಅಬ್ರಾಮನ ಏನ್ ಮಾಡ್ತಾನೆ? He gave the tithe. ಅಲ್ಲಿ ದಶಮ ಭಾಗವನ್ನ ಕೊಟ್ಟ. You understand? The same principle is here. We are taking the bread and wine. ಅದೇ ತತ್ವ ಇಲ್ಲಿಯೂ ಕೂಡ ಇದೆ. ರೊಟ್ಟಿ ಮತ್ತು ದ್ರಾಕ್ಷಾರಸ ತೆಗೆದುಕೊಂಡ ನಂತರ After that, we are offering from our material blessings to the Lord. ನಮಗೆ ಆಗಿರುವಂತಹ ಭೌತಿಕವಾದ ಆಶೀರ್ವಾದಗಳಿಂದ ನಾವು ದೇವರಿಗೆ ಸಮರ್ಪಿಸುವಂತದ್ದು. We are the best one we should give to the Lord. ಯಾಕಂದ್ರೆ ನಮ್ಮಲ್ಲಿರುವಂತಹ ಅತ್ಯುತ್ತಮವಾದದನ್ನ ದೇವರಿಗೆ ಕೊಡಬೇಕು. 24 elders, they are worshipping Him by giving the best, the crown to them. 24 ಮಂದಿ ಹಿರಿಯರು ಅವರಲ್ಲಿದ್ದಂತಹ ಅತ್ಯುತ್ತಮವಾದಂತಹ ತಮ್ಮ ಕಿರೀಟವನ್ನೇ ಆತನ ಪಾದಗಳ ಕೆಳಗೆ ಹಾಕಿ ಆರಾಧಿಸಿದರು. Make sure that when you are coming to the worship the Lord, you give the best to the Lord. ಆದ್ದರಿಂದ ಪ್ರಿಯರೇ, ನಿಮ್ಮನ್ನು ನೀವು ಖಾತ್ರಿ ಮಾಡಿಕೊಳ್ಳಿ, ಆರಾಧನೆಗೆ ಬರುವಾಗ ನಿಮ್ಮಲ್ಲಿರುವಂತಹ ಅತ್ಯುತ್ತಮವಾದದನ್ನ ಯೇಸು ಸ್ವಾಮಿಗೆ ತಂದೆಯಾದ ದೇವರಿಗೆ ಅರ್ಪಿಸಬೇಕು. That's a part of worship offering. ಅದು ಆರಾಧನೆಯ ಒಂದು ಭಾಗ, ಕೊಡುವಂತದ್ದು ಕೂಡ. I remember once I visited a home. ನಾನು ಒಂದು ಜ್ಞಾಪಕವಾಗ್ತದೆ, ಒಂದು ಮನೆಗೆ ನಾನು ಸಂಧಿಸಿದೆ. When I visited, I found that in the house, the host of the house, the person who is there, I found on his table lot of torn notes, a bunch of torn notes. ನಾನು ಇಲ್ಲಿ ಹೋಗುವಾಗ ಅವರ ಮೇಜಿನ ಮೇಲೆ ಆ ಮನೆಗೆ ಹೋದಂತ ಯಜಮಾನರ ಮೇಜಿನ ಮೇಲೆ ಹರಿದು ಹೋದಂತ ನೋಟ್ಗಳನ್ನ ಅಲ್ಲಿಟ್ಟಿದ್ದೆ. I was so surprised to see so many torn notes. ಅಷ್ಟೊಂದು ಅರ್ಧ ನೋಟ್ಗಳನ್ನ ನೋಡುವಾಗ ಆಶ್ಚರ್ಯವಾಯಿತು. So I asked, Uncle, what is this? How these torn notes are? ಅವಾಗ ಬ್ರದರ್ ಕೇಳಿದ್ರು, ಅಂಕಲ್ ಹೇಗೆ ಇದು ಈ ಅರ್ಧ ನೋಟ್ಗಳು ಇಲ್ಲಿ ಇದೆಯಲ್ಲ ಅಂತ. I said, I am getting it from the offering box. ಅವಾಗ ಅವ್ರು ಹೇಳಿದ್ದು ಏನಂದ್ರೆ, ನನಗೆ ಕಾಣಿಕೆ ಚೀಲದಲ್ಲೇ It is not shop. ಅವಾಗ ನನಗೆ ಬಹಳ ಆಶ್ಚರ್ಯವಾಯಿತು. The people are putting torn notes into the offering box. ಅಲ್ಲಿ ನೋಡ್ರಿ, ಜನರು ಅರ್ಧ ನೋಟ್ಗಳನ್ನ ಕಾಣಿಕೆ ಚೀಲದಲ್ಲಿ ಹಾಕ್ತಾರೆ. If you cannot change note anywhere else, it must place in the offering box. ಒಂದು ವೇಳೆ ಆ ನೋಟ್ಗಳು ಬೇರೆ ಕಡೆ ಚಲಾವಣೆ ಆಗದೇ ಇದ್ರೆ ಅತ್ಯುತ್ತಮವಾದ ಸ್ಥಳ ಏನು ಅಂದ್ರೆ ಯಾರಿಗೂ ಕಾಣದಾಗೆ ಕಾಣಿಕೆ ಚೀಲದಲ್ಲಿ ಹಾಕೋದು. Don't do that. ಅದನ್ನ ನಾವು ಎಂದಿಗೂ Even if ಮಾಡಬಾರದು. you don't give, that's all right. ನೀವು ಕೊಡದೇ ಇದ್ರೂ ಪರವಾಗಿಲ್ಲ. But you should make sure that the note which you are offering should be a best one. ಆದ್ರೆ ನೀವು ನಿಮ್ಮನ್ನೇ ಖಾತ್ರಿಪಡಿಸಿಕೊಂಡ್ರೆ ಏನಂದ್ರೆ, ನೀವು ಯಾವ ನೋಟನ್ನ ನೀವು ಕೊಡ್ತಿದ್ದೀರೋ ಅದು ಅತ್ಯುತ್ತಮವಾದ ನೋಟ್ ಆಗಿರುತ್ತೆ. I always make sure before putting the note in the offering box, I check whether that is the best note. ನಾನು ಆ ರೀತಿಯಾಗಿ ಕಾಣಿಕೆ ಚೀಲದಲ್ಲಿ ನನ್ನ ಹಣವನ್ನು ಹಾಕುವಾಗ ನಾನು ಅದನ್ನು ಪರೀಕ್ಷಿಸ್ತೇನೆ, ಅದು ಉತ್ತಮವಾದ ನೋಟ್ ಆಗಿದೆಯಾ. By mistake also, you should not offer that into the box. ತಪ್ಪಾಗಿ ಕೂಡ ಅಂತಹ ನೋಟ್ಗಳನ್ನ ಕಾಣಿಕೆ ಚೀಲದಲ್ಲಿ ಹಾಕಬೇಡ್ರಿ. Look at these 24 hours. They are casting down the crowns and worshipping Him. ಇಲ್ಲಿ ನೋಡ್ರಿ, 24 ಮಂದಿ ಹಿರಿಯರು ತಮ್ಮ ಕಿರೀಟವನ್ನ ಆತನ ಪಾದಗಳ ಕೆಳಗೆ ಬಳಿಗೆ ಹಾಕಿ ಆರಾಧಿಸ್ತಾರೆ. Now we see that they are worshipping because He is the creator of the whole universe. ಯಾಕೆ ಅವರನ್ನು ಆರಾಧಿಸ್ತಾರೆ ಅಂತ ಹೇಳುವಾಗ, ಇಡೀ ವಿಶ್ವದ ಸೃಷ್ಟಿಕರ್ತನು ದೇವರಾಗಿದ್ದಾನೆ. This chapter 4 of book of Revelation is very, very important. ಅದರಿಂದ 4ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕದ 4ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾದ ಅಧ್ಯಾಯ. The most important theme of the book of Revelation is this one. ಪ್ರಕಟಣೆ ಪುಸ್ತಕದ ಮೂಲವಾದಂತಹ ವಿಷಯ ಈ 4ನೇ ಅಧ್ಯಾಯದಲ್ಲಿದೆ. The book of Revelation speaks about the redemption of this earth. ಈ 4ನೇ ಅಧ್ಯಾಯ ಈ ಭೂಲೋಕದ ವಿಮೋಚನೆಯ ಕುರಿತು ತಿಳಿಸುತ್ತದೆ. You know, the redemption process, there are two aspects is there in redemption. ವಿಮೋಚನೆಯ ಕಾರ್ಯದಲ್ಲಿ 2 ಸಂಗತಿಗಳು ಉಂಟು. One, a person who is lost and sinful, he should be redeemed. ಒಬ್ಬನು ಕಳೆದು ಹೋಗಲ್ಪಟ್ಟವನು ಅಥವಾ ನಾಶ ಹೊಂದಿದಂತವನು ಮತ್ತು ಪಾಪಿ, ಅವನಿಗೆ ವಿಮೋಚನೆ ಬೇಕು. Not only that, whatever property he lost, that should be restored. ಅನಂತರ ಅದು ಮಾತ್ರವಲ್ಲ, ಅವನ ತಪ್ಪಿನಿಂದ ಏನೆಲ್ಲ ಕಳ್ಕೊಂಡಿದ್ದನೋ ಅದು ಆತನಿಗೆ ವಾಪಸ್ ಬರಬೇಕು. When Adam committed sin, not only he is lost and became sinner, but even the earth was also lost. ಅಲ್ಲಿ ಆದಾಮನು ಪಾಪ ಮಾಡಿದಾಗ ಅವನು ಮಾತ್ರ ನಾಶವಾದವನಾದದ್ದು ಮಾತ್ರವಲ್ಲ, ಕಳ್ಕೊಂಡದ್ದು ಮಾತ್ರವಲ್ಲ, ಇಡೀ ಭೂಮಿ ಏನೋ ಒಂದು ಕಳೆದುಕೊಂಡಿತ್ತು. You look at the book of Ruth, I hope it's a beautiful picture of redemption. ನಾವು ರೂತಳ ಪುಸ್ತಕವನ್ನು ನೋಡುವಾಗ ಒಂದು ಅತ್ಯುತ್ತಮವಾದಂತಹ ಪುಸ್ತಕ. In the redemption process, Boaz is not only marrying the Ruth, but whatever property was lost, that also he is ready to purchase. ಆ ರೂತಳ ಪುಸ್ತಕದಲ್ಲಿ ಬೋವಜನು ರೂತಳನ್ನ ಮದುವೆ ಆಗುವಾಗ ಆತನು ರೂತಳನ್ನ ಮದುವೆ ಆಗುವುದು ಮಾತ್ರವಲ್ಲ, ರೂತಳ ಗಂಡನ ಆಸ್ತಿ ಯಾವುದು ಕಳೆದು ಹೋಗಿದ್ದೋ ಅದನ್ನೆಲ್ಲ ಆತನು ಕೊಂಡುಕೊಳ್ತಾನೆ. You know the story, another man was there, Boaz is asking, are you ready to redeem Ruth?
ಅಲ್ಲಿ ಇನ್ನೊಬ್ಬ ನೆಂಟಸ್ಥಿತನು ಇರ್ತಾನೆ ರೂತಳ ಪುಸ್ತಕದಲ್ಲಿ, ಅವನಿಗೆ ಬೋಧನೆ ಕೇಳ್ತಾನೆ, ನೀನು ರೂತಳನ್ನ ಮದುವೆ ಆಗಲು ಸಿದ್ಧಪಡ್ತೀಯ? He said that, okay, I am ready to buy all the land which is yours. ಆಗ ಆತನು ಹೇಳ್ತಾನೆ, ಓಕೆ ನಾನು ಸಿದ್ಧವಾಗಿದ್ದೇನೆ, ಅವನಿಗೆ ಇರುವಂತ ಎಲ್ಲಾ ಆಸ್ತಿಯನ್ನ ಕೊಂಡ್ಕೊಳ್ತೇನೆ. Then Boaz said, okay, that is not sufficient. You have to marry Ruth also. ಅವಾಗ ಬೋಜ್ ಹೇಳ್ತಾನೆ, ಅದು ಮಾತ್ರ ಸಾಲದು, ನೀನು ರೂತಳನ್ನು ಕೂಡ ಮದುವೆ ಆಗ್ಬೇಕು. He said, no, I don't want to marry you. ಅವಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನಾನು ರೂತಳನ್ನು ಮದುವೆ ಆಗ್ಬೇಕು. So we see that in the redemption process, two things are there. ಹಾಗಾಗಿ ಈ ವಿಮೋಚನೆ ಅನ್ನುವಂತ ಕಾರ್ಯದಲ್ಲಿ ಎರಡು ಸಂಗತಿಗಳಿವೆ. One, the person should be redeemed. ಆ ನಷ್ಟ ಹೊಂದಿದಂತ ಮನುಷ್ಯನು ವಿಮೋಚಿಸಲ್ಪಡಬೇಕು. And the property which was lost, that has to be ಆ redeemed. ನಷ್ಟ ಹೊಂದಿದಂತ ಆಸ್ತಿಯು ಕೂಡ ವಾಪಸ್ ತೆಗೆದುಕೊಳ್ಳಬೇಕು. When Jesus died on the cross of Calvary, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಕಲ್ವಾರಿ ಶಿಲುಬೆಯ ಮೇಲೆ ಸತ್ತಾಗ not only he paid the price for our redemption, ಆತನು ನಮ್ಮ ವಿಮೋಚನೆಗಾಗಿ ತನ್ನ ಬೆಲೆಯನ್ನ ಕೊಟ್ಟದ್ದು ಮಾತ್ರವಲ್ಲ, he has also paid the price for the redemption of the earth. ಆತನು ಈ ಭೂಮಿಯ ವಿಮೋಚನೆಗಾಗಿಯೂ ಕೂಡ ಆತನು ಬೆಲೆಯನ್ನ ತತ್ತ. Our redemption is over, ನಮ್ಮ ವಿಮೋಚನೆ ಮುಗಿಯಿತು, but final redemption, we will be taken up into the presence of ಆದ್ರೆ God. ನಿತ್ಯವಾದಂತ ವಿಮೋಚನೆ ನಾವು ಸಭೆಯಾಗಿ ಎತ್ತಲ್ಪಟ್ಟಾಗ ನಮಗೆ ಅದು ದೊರೆಯುತ್ತದೆ. At the same time, this earth which is corrupted and spoiled by Satan, that has to be redeemed. ಸೈತಾನನಿಂದ ನಾಶ ಹೊಂದಿರುವಂತ ಈ ಭೂಮಿ ಕೂಡ ವಿಮೋಚಿಸಲ್ಪಡಬೇಕು ಅದೇ ಸಮಯದಲ್ಲಿ. So the book of Revelation is speaking about the redemption of the earth. ಹಾಗಾಗಿ ಪ್ರಕಟಣೆಯ ಪುಸ್ತಕ ಈ ಭೂಮಿಯ ವಿಮೋಚನೆಯ ಕುರಿತು ತಿಳಿಸ್ತದೆ. That is the summary of the book of Revelation. ಅದೇ ಈ ಪ್ರಕಟಣೆಯ ಪುಸ್ತಕದ ವಿಷಯ. But the problem is here, ಆದ್ರೆ ಇಲ್ಲಿರುವಂತ ಒಂದು ತೊಂದರೆ ಏನಂದ್ರೆ, Satan says that this earth is mine. ಆದ್ರೆ ಸೈತಾನ ಹೇಳ್ತಾನೆ, ಈ ಭೂಮಿ ನನ್ನದು. He says, it is not yours, it is mine. ಆತನ ಹೇಳ್ತಾನೆ, ಈ ಭೂಮಿ ನಿಮ್ಮದಲ್ಲ, ನನ್ನದು. Lord Jesus Christ on the mountain, you know that. ನಮ್ಗೆ ಗೊತ್ತುಂಟು, ಆತನು ಯೇಸು ಸ್ವಾಮಿಯನ್ನ ಎತ್ತರವಾದ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ, And after taking on the mountain, what he did? ಅಲ್ಲಿ ತೆಗೆದುಕೊಂಡು ಹೋಗಿ ಆತನ ಏನ್ ಮಾಡ, He showed all the earth ಆತನ ಇಡೀ ಭೂಮಿಯನ್ನೆಲ್ಲ ಆತನ and the ತೋರಿಸ್ತಾನೆ. glory and said that it is all. ಅದರ ಮಹಿಮೆಯನ್ನೆಲ್ಲ ತೋರಿಸಿ ಅಂತ ಹೇಳ್ತಾನೆ, ಇದೆಲ್ಲ ನನ್ನದು. Who is standing here? ಹತ್ರದಲ್ಲಿ ಯಾರು ನಿಂತಿದ್ದಾರೆ? The owner is standing there. ಯಜಮಾನನೇಲ್ಲಿದ್ದಾನೆ. He is telling you the water. ಯಜಮಾನ ಹಿಂಗೆ ಹೇಳ್ತಾ ಇದ್ದಾನೆ, He is an illegal occupant. ಅನ್ಯಾಯವಾಗಿ ಒಂದು ಸ್ವಾಧೀನದಲ್ಲಿ The ಇಟ್ಟುಕೊಂಡ earth ವ್ಯಕ್ತಿ. does not belong to him. ಯಾಕಂದ್ರೆ ಈ ಭೂಮಿ ಆತನಿಗೆ ಸಂಬಂಧಪಟ್ಟದ್ದಲ್ಲ. He is illegally occupied this earth. ಆತನು ಅನ್ಯಾಯವಾಗಿ ಇದನ್ನ ಸ್ವಾಧೀನಕ್ಕೆ Not ತೆಗೆದುಕೊಂಡಿದ್ದಾನೆ. only that, he corrupted the earth. ಆತನು ಈ ಭೂಮಿಯನ್ನ ಪಾಪಕ್ಕೆ ತಪ್ಪಿಸಿದ್ದು And ಮಾತ್ರವಲ್ಲ, he is telling to the owner, he is saying that you just to worship, I will give you everything free. ಆದ್ರೆ ಆ ಯಜಮಾನನೇ ಅವನು ಹೇಳ್ತಾ ಇದ್ದಾನೆ, ನನ್ನನ್ನ ಆರಾಧಿಸಿದ್ರೆಲ್ಲ ನೀನು ಕೊಡ್ತೇನೆ. Even now the Satan is telling that the earth is mine. ಈಗಲೂ ಕೂಡ ಸೈತಾನ ಹೇಳುವುದೇನೆಂದ್ರೆ, ಈ ಭೂಮಿ ನನ್ನದೇ. Jesus is coming again ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರ್ತಾನೆ, to redeem this earth from the hands of illegal occupants. ಈ ರೀತಿ ಅನ್ಯಾಯವಾಗಿ ಹಿಡ್ಕೊಂಡಿರುವಂತಹ ಸೈತಾನನ ವಶದಿಂದ ಈ ಭೂಮಿಯನ್ನ ಬಿಡುಗಡೆಗೊಳಿಸ್ತಾನೆ. The importance here is that the ownership of the earth, this earth belongs to whom? ಯಾಕಂದ್ರೆ ಬಹಳ ಪ್ರಾಮುಖ್ಯವಾದ ಸಂಬಂಧ ಏನಂದ್ರೆ, ಈ ಭೂಮಿ ಯಾರಿಗೆ ಸಂಬಂಧಪಟ್ಟದ್ದಾಗಿದೆ. Chapter 4, the word is very clearly suggests that this is created by whom? ಈ 4ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ಈ ಭೂಮಿಯನ್ನ ಸೃಷ್ಟಿಸಿದಂತವರು ಯಾರು? It is God who created. ದೇವರು ಸೃಷ್ಟಿಕರ್ತನು. Being God the creator of this earth, that earth belongs to God. ಹಾಗಾಗಿ ಆತನು ಸೃಷ್ಟಿಕರ್ತನಾಗಿರುವುದರಿಂದ ಈ ಭೂಮಿ ಆತನಿಗೆ ಸೇರಲ್ಪಟ್ಟಿದೆ. It is belonging to his son. ಆತನ ಮಗನಿಗೆ ಸೇರಲ್ಪಟ್ಟಂತದ್ದು. So we here, chapter 4 is important because it is reminding the ownership of the earth. ಹಾಗಾಗಿ 4ನೇ ಅಧ್ಯಾಯ ಈ ಭೂಮಿಯ ಯಜಮಾನನು ಯಾರು ಎಂಬುದಾಗಿ ನಮಗೆ ಜ್ಞಾಪಕ ಕೊಡ್ತದೆ. Look at that, the worship is there in chapter 4. 4ನೇ ಅಧ್ಯಾಯದಲ್ಲಿ ಆ ಆರಾಧನೆಯನ್ನು ನೋಡ್ತಾರೆ. Some problem is there, technical problems are there. That's okay. In chapter 5 we see another thing. 5ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಷಯವನ್ನು ನೋಡ್ತಾರೆ. We see the worship as a redeemer. ನಾವಲ್ಲಿ ವಿಮೋಚಕನ ಆರಾಧನೆಯನ್ನ ನಾವು Two ನೋಡ್ತೇವೆ. things are redeemed. When we worship, we worship in two reasons. ನಾವು ಆತನನ್ನು ಆರಾಧಿಸುವಾಗ 2 ವಿಷಯಗಳಿಗಾಗಿ ಕಾರಣಗಳಿಗಾಗಿ ಆರಾಧಿಸ್ತೇವೆ. Number one, we are worshiping God because He is the creator. ಮೊದಲನೇದಾಗಿ ಆತನ ಸೃಷ್ಟಿಕರ್ತನಾಗಿರುವುದಕ್ಕಾಗಿ ಆರಾಧಿಸ್ತೇವೆ. Now come to chapter 5. 5ನೇ ಅಧ್ಯಾಯಕ್ಕೆ ಬರುವಾಗ In chapter 5 also we see the worship. ಅಲ್ಲೂ ಕೂಡ ಆರಾಧನೆಯನ್ನು ನೋಡ್ತೇವೆ. How they are worshiping, look at that. ಯಾವ ರೀತಿಯಲ್ಲಿ ಆರಾಧಿಸ್ತಾರೆ ನೋಡ್ರಿ. Chapter 5 verse 12. 5ನೇ ಅಧ್ಯಾಯ 12ನೇ ವಚನ.
ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನ ಹೊಂದುವುದಕ್ಕೆ ಯೋಗ್ಯರು. What is the lamb that was slain? ಹಾ. That's important. He is the lamb that was slain. ಅಂದ್ರೆ ಕೊಯ್ಯಲ್ಪಟ್ಟಂತ ಯುದ್ಧದ ಕುರಿಮರಿಯಾದಾತನು. He is our redeemer. He died for redeeming the earth. ಆತನು ನಮ್ಮ ವಿಮೋಚಕನಾಗಿದ್ದಾನೆ, ಈ ಭೂಮಿಯನ್ನು ಕೂಡ ವಿಮೋಚಿಸಲಿದ್ದಾನೆ. He died for the redemption of you and me. ಆತನು ನನ್ನ ಮತ್ತು ನಿಮ್ಮ ವಿಮೋಚನೆಗಾಗಿ ಸತ್ತನು. So in chapter 5 we see that they are worshipping him as a redeemer. ಈ 5ನೇ ಅಧ್ಯಾಯದಲ್ಲಿ ಆತನು ವಿಮೋಚಕನಾಗಿರುವುದರಿಂದ ಅವನನ್ನು ಆರಾಧಿಸ್ತಾ See, ಇದ್ದಾರೆ. look at the two aspects of one, we are worshipping him as a creator. ಎರಡು ವಿಷಯಗಳನ್ನು ನೋಡ್ರಿ. ಒಂದು, ಆತನು ಸೃಷ್ಟಿಕರ್ತನಾಗಿರುವುದಕ್ಕಾಗಿ In ಆರಾಧಿಸ್ತೇವೆ. chapter 5 we are worshipping him as a redeemer. 5ನೇ ಅಧ್ಯಾಯದಲ್ಲಿ ಆತನು ನಮ್ಮ ವಿಮೋಚಕನಾಗಿರುವುದಕ್ಕಾಗಿ ಆರಾಧಿಸ್ತೇವೆ. Angels are worshipping him. ದೂತರು ಕೂಡ ಆತನನ್ನು ಆರಾಧಿಸ್ತಾ They ಇದ್ದಾರೆ. are worshipping as a creator. ಅವನನ್ನ ಸೃಷ್ಟಿಕರ್ತನಾಗಿ ಆರಾಧಿಸ್ತಾ But ಇದ್ದಾರೆ. we have much more privilege than the angels. ಆದ್ರೆ ದೇವದೂತರಿಗಿಂತ ಇನ್ನೂ ಹೆಚ್ಚು ಸೌಭಾಗ್ಯ ಹೊಂದಿದಂತ ನಾವು We are not only worshipping him as a creator, we are worshipping him as a redeemer. ನಾವು ಆತನನ್ನ ಬರೀ ಸೃಷ್ಟಿಕರ್ತನಾಗಿ ಮಾತ್ರ ಆರಾಧಿಸ್ತಿಲ್ಲ, ಅವನು ನಮ್ಮ ವಿಮೋಚಕನಾಗಿರುವುದಕ್ಕಾಗಿ ಕೂಡ ಆರಾಧಿಸ್ತಾ ಇದ್ದಾರೆ. So in chapter 5 we see another interesting thing. We see about the scroll, we see that. ನಾವಿಲ್ಲಿ 5ನೇ ಅಧ್ಯಾಯದಲ್ಲಿ ಸುರುಳಿಗಳ ಕುರಿತು ಇನ್ನೊಂದು ಆಸಕ್ತಿಯುಳ್ಳಂತ ವಿಷಯವನ್ನು ನೋಡ್ತೇವೆ. Chapter 5 verse 1 you read. 5ನೇ ಅಧ್ಯಾಯ 1ನೇ ವಚನ, ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಗೆ ಒಂದು ಸುರುಳಿಯನ್ನ ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. There is a scroll in the hand of God the Father who is seated. ತಂದೆಯಾದ ದೇವರು ಸಿಂಹಾಸನದಲ್ಲಿ ಕುಳಿತಿದ್ದಾತನ ಆತನ ಬಲಗೈಯಲ್ಲಿ A ಆ scroll ಸುರುಳಿ written within and without. 2 ಕಡೆಗಳಲ್ಲಿಯೂ ಬರೆಯಲ್ಪಟ್ಟಂತ ಸುರುಳಿ, And that scroll is sealed with the 7 seals. ಮತ್ತು ಆ ಸುರುಳಿ 7 ಮುದ್ರೆಗಳಿಂದ ಮುದ್ರಿತವಾಗಿದೆ. Now there is a strong angel proclaiming with a loud voice in verse 2. ಅಲ್ಲಿ 2ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಒಬ್ಬ ಮಹಾಬಲಿಷ್ಠನಾದ ದೇವದೂತನು Who is worthy to open the scroll and the loose its seal? ಈ ಮುದ್ರೆಗಳನ್ನ ಒಡೆಯುವುದಕ್ಕೂ ಬಿಚ್ಚುವುದಕ್ಕೂ ಯಾವನು ಯೋಗ್ಯನು ಎಂಬುದಾಗಿ ಕೂಗ್ತಾನೆ. Lord, search was going on. Who can take this scroll and open it? ಈ ಒಂದು ಮುದ್ರಾಕಲ್ಪಟ್ಟಂತ ಸುರುಳಿಯನ್ನ ತೆಗೆದುಕೊಂಡು ಅದನ್ನ ಒಡೆಯಲು ಯಾರು ಯೋಗ್ಯರು ಎಂಬುದಾಗಿ ಹುಡುಕುತ್ತಾ Yeah, ಇದ್ದರು. verse 3 says, no man in heaven nor in the earth, neither under the earth, is able to open the scroll, neither to look into it. ಆ ಸುರುಳಿಯನ್ನ ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. The search was going on to find out who is able to take this scroll. ನೋಡ್ರಿ, ಈ ಒಂದು ಹುಡುಕಾಟ, ಈ ಸುರುಳಿಯನ್ನ ಯಾರು ತೆಗೆದುಕೊಳ್ಳಲು ಶಕ್ತರು ಎಂಬುದಾಗಿ ಒಂದು ಹುಡುಕಾಟ ನಡೀತಿತ್ತು. Almost every Sunday we read this and we speak about the scroll. ನಾವು ಪ್ರತಿ ಭಾನುವಾರ ಈ ಭಾಗವನ್ನು ಓದಿ ಆ ಸುರುಳಿ ಬಗ್ಗೆ ನಾವು ಮಾತಾಡ್ತೇವೆ. But what is this scroll? ಆದ್ರೆ ಈ ಸುರುಳಿ ಏನು? Have you ever thought of it? ಅದನ್ನ ಎಂದಾದ್ರೂ ಯೋಚಿಸ್ತಿದ್ದೀರಾ? That is what is important. ಅದು ಬಹಳ ಪ್ರಾಮುಖ್ಯವಾದದ್ದು. Of course, in the next evening class we will take that. ಸಂಜೆ ಇನ್ನೊಂದು ಭಾಗದಲ್ಲಿ ನಾವು ಅದನ್ನ ಕುರಿತು ಯೋಚನೆ ಮಾಡೋಣ. So if God did that, once you understand the meaning of the scroll, you will understand the meaning of the book of ಈ Revelation. ಒಂದು ಸುರುಳಿಯ ಕುರಿತು ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ ನಾವು ಪ್ರಕಟಣೆ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ. We will consider that in detail in the next class. ಅದನ್ನ ವಿವರವಾಗಿ ನಾವು ಮುಂದಿನ ಅಧ್ಯಯನದಲ್ಲಿ ನೋಡೋಣ.